ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಒಂದು ಅಥವಾ ಎರಡು ಚಾಯ್ಸ್ ಮಾಡಿ. ಇದು ನೀವೇನಾದ್ರೂ ಬೇರೆ ಧರ್ಮದವರಾಗಿದ್ರೆ ಇದರಿಂದ ಮೆಸೇಜ್ ಮಾತ್ರ ತಕೊಳ್ಳಿ, ಇದು ರಿಕ್ವೆಸ್ಟ್. ಸೊ ಇಲ್ಲಿ 5 ಫೈಲ್ ಇಟ್ಟಿದ್ದೇನೆ. 5 ಫಲ ನಿಮ್ಗೆ ಕಾಳಿ ಮಾತೆ ಅಂದ್ರೆ ನೀವು ಯಾವ ಹೆಣ್ಣು ದೇವರನ್ನು ಆರಾಧಿಸಿದಿರ್ಬೋದು. ಇದು ದುರ್ಗ ಇರ್ಬೋದು ಅಥವಾ ಆದಿಶಕ್ತಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದು. ಇದು ಕಾಳಿ ಮಾತೆಯಿಂದ ನಿಮ್ಗೊಂದು ಮೆಸೇಜ್, ಮಹಾಕಾಳಿ ನಿಮ್ಗೆ ಏನು ವರ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಗೆ ಕಾಳಿ ಮಾತೆಯಿಂದ. ಇಲ್ಲಿ 5 ಫೈಲ್ ಇಟ್ಟಿರ್ತೇನೆ, ನೀವು ನೋಡಿರ್ಬೋದು. ಇದು ಫೈಲ್ ನಂಬರ್ 1 ಬ್ಲೂ ಕಲರ್, ಫೈಲ್ ನಂಬರ್ 2 ಗ್ರೀನ್, ಫೈಲ್ ನಂಬರ್ 3 yellow, file number 4 black, file number 5 red. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ ನಿಮ್ಗೆ. ಒಂದೊಂದು ಕಾರ್ಡ್ ನಿಮ್ಗೆ ಮಹಾಕಾಳಿಯಿಂದ. ಇದು ಏನು ಮಹಾಕಾಳಿ ಅಂದ್ರೆ ಒಂದು ಎಂಡಿಂಗ್. ಸೊ ಏನಾದ್ರು ನಿಮ್ ಲೈಫಲ್ಲಿ ಎಂಡ್ ಆಗಿ ಹೊಸ ಬಿಗಿನಿಂಗ್ ಆಗ್ತಿರ್ಬೋದು. ಇಲ್ಲೇನೋ ಒಂದು ಬ್ಲೆಸ್ಸಿಂಗ್ಸ್ ಬರ್ತಿದೆ ನಿಮ್ಗೆ. ಬಾಟಮ್ ಆಫ್ ದ ಡೆಕ್ ದುರ್ಗಾ ಕಾಳಿಕಾ, ಟ್ರಿನಿಟಿ ಪವರ್. ನಿಮ್ಗಿಲ್ಲಿ ಎಲ್ಲ ಸಬ್ಸ್ಕ್ರೈಬರ್ ಇರ್ಬೋದು ಅಥವಾ ವ್ಯೂವರ್ಸ್ ಇರ್ಬೋದು. ನಿಮ್ಗೆ ಇಲ್ಲಿ ದುರ್ಗಾ ಕಾಳಿಕಾ ಬರ್ತದೆ. ದುರ್ಗನ್ ಜೊತೆ ಕಾಳಿಕಾ ದೇವಿ ಬಂದು ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ. ಇದರ ಜೊತೆ ಮಹಾದೇವನ ಬ್ಲೆಸ್ಸಿಂಗ್ಸು ಇದೆ. ನಿಮ್ಗೆ ಇಲ್ಲಿ ತ್ರಿಶೂಲ ಬಂದಿದೆ. ಅಥವಾ ನೀವು ಯಾವ ದೇವರನ್ನ ಆರಾಧನೆ ಮಾಡ್ತಿದ್ದೀರಾ ಆ ದೇವರದೊಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಗೆ. ಇದೊಂಥರ ತ್ರಿಬ್ಬಲ್ ಆಗಿ ಬರ್ತಾ ಇದೆ. ಅಂದ್ರೆ ಹೋಲಿ ಟ್ರಿನಿಟಿ ಅಂತಲೇ ಹೇಳ್ಬೋದು ಕೆಲವರಿಗೆ. 1 2 3 4 5 1 ಅಥವಾ 2 ಮೆಸೇಜ್ ಮಾತ್ರ ತಕೊಳ್ಳಿ. ಜನರಲ್ ರೀಡಿಂಗ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಬ್ಲೂ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಆದಿಶಕ್ತಿಯಿಂದ ಅಥವಾ ಭದ್ರಕಾಳಿಯಿಂದ ಅಥವಾ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ದೀರಾ ಆ ದೇವರಿಂದ ನಿಮ್ಗೆ ಏನು ಮೆಸೇಜ್ ಅಂತ ಹೇಳಿ ನೋಡುವ. ಒಂದು ವಾರ ಗೌರಿ ದೇವಿ. ಗೌರಿ ದೇವಿ ಇಲ್ಲಿ ನಿಮ್ಗೆ ಕೆಲವರಿಗೆ ಇದು ಏನು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರೆ, ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ತದೆ. 6ನೇ ಚಕ್ರ ಅಂದ್ರೆ ನಿಮ್ಗೆ ತುಂಬಾ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗ್ತದೆ. ನಿಮ್ಗೆ ಅಂದ್ರೆ ತುಂಬಾನೇ ಅಂದ್ರೆ ಮುಂದೆ ನಡೆಯುವುದೆಲ್ಲ ಕೆಲವರಿಗೆ ಗೊತ್ತಾಗ್ತಿರ್ಬೋದು. ಇದೊಂಥರ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಗೆ ಗೊತ್ತಾಗದೆ ಇದ್ದಿರ್ಬೋದು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಏನು ಅಂತ ಹೇಳಿ. ಅಥವಾ ನಿಮ್ಗೇನಾದ್ರೂ ಒಂದು ನಿಜ ಗೊತ್ತಾಗ್ಬೋದು, ಇಲ್ಲಿ ಸೀಕ್ರೆಟ್ ಗೊತ್ತಾಗ್ಬೋದು. ಗೌರಿ ದೇವಿ 43 7 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ಕೆಲವರಿಗೆ. ಇನ್ ಕೆಲವರಿಗೆ ನಿಮ್ಗೊಂಥರ ಕ್ರೌನ್ ಅಂದ್ರೆ ಒಂದು ಕಿರೀಟ, ನಿಮ್ಗೆ ಏನಾದ್ರೂ ಒಂದು ಪದವಿ ಸಿಗ್ಬೋದು. ಇಲ್ಲಿ ನಿಮ್ಗೆ ಒಂದು ಟ್ರುತ್ ರಿವೀಲ್ ಆಗ್ತದೆ. ಇದು ಬ್ಲೆಸ್ಸಿಂಗ್ಸ್ ಏನಂತ ಹೇಳಿದ್ರೆ, ಒಂದು ನಿಜ ಸಂಗತಿ, ಒಂದು ಬಚ್ಚಿಟ್ಟ ನಿಗೂಢ ರಹಸ್ಯ ಒಂದು ಬಯಲಾಗುದ್ರಲ್ಲಿದೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಈಗ ಅಂದ್ರೆ ನಿಮ್ಗೆ ಇದು ಸ್ವಲ್ಪ ನಿಗೂಢವಾಗಿಯೇ ಇದೆ ಈ ರಹಸ್ಯ. ಅಥವಾ ನಿಮ್ ಬಗ್ಗೆ ಏನಾದ್ರೂ ನಿಮ್ಗೆ ಒಂದು ಸೀಕ್ರೆಟ್ ಗೊತ್ತಾಗ್ಬೋದು. ಇದು ಹೇಗಂತ ಹೇಳಿದ್ರೆ, ನೀವೀಗ ಜೀವನದಲ್ಲಿ ತುಂಬಾನೇ ಎಲ್ಲಾನು ತ್ಯಾಗ ಮಾಡಿರ್ಬೋದು. ಸ್ಯಾಕ್ರಿಫೈಸ್ ತುಂಬಾನೇ ಇದೆ ಇಲ್ಲಿ. ಅಂದ್ರೆ ಇದು ಪಾರ್ಟ್ನರ್ಶಿಪ್ ಇದ್ರೂ ಇರ್ಬೋದು, ಕೆಲವರಿಗೆ ಪಾರ್ಟ್ನರ್ಶಿಪ್ ಇರ್ಬೋದು. ಬಿಸಿನೆಸ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದೀರಿ. ನಾನು 2 ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಬ್ಲೆಸ್ಸಿಂಗ್ಸ್ ಇಲ್ಲಿ ಕೆಲವರಿಗೆ ಫೈನಾನ್ಸ್ ಇಂಪ್ರೂವ್ ಆಗ್ತದೆ, ಕೆಲವರಿಗೆ ಬ್ಲೆಸ್ಸಿಂಗ್ಸ್. ಇನ್ ಕೆಲವರಿಗೆ ಏನೋ ಒಂದು ತುಂಬಾ ನಿಗೂಢ, ಇದೊಂಥರ ಇನ್ನೇನು ಹೆಂಗ್ ಅಂತ ಹೇಳ್ತಾರೆ, ತುಂಬಾ ನಿಗೂಢ ಏನೋ ಒಂದು
ನಿಮ್ಗೆ ರಿವೀಲ್ ಆಗ್ತದೆ. ಒಂದು ನಿಮ್ಮ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು. ಇಲ್ಲಿ ನಿಮ್ಗೊಂದು ಮೆಸೇಜ್ ಅಥವಾ ಒಂದು ನಿಗೂಢತೆ ಏನಾದ್ರೂ ಒಂದು ಸಿಗ್ಬೋದು. ಇಲ್ಲಿ ನಿಮ್ಗೆ ಏನೋ ಒಂದು ಮೆಸೇಜ್ ಬರ್ಬೋದು. ತುಂಬಾ ಅಂದ್ರೆ ಇದು ನಿಗೂಢ ಅಂತ ಅನಿಸ್ಬೋದು. ಅಂದ್ರೆ ಏನ್ ಹೇಳ್ತಾರೆ, ಒಂದು ಬಚ್ಚಿಟ್ಟದ್ದು. ಇದು ಫೈನಾನ್ಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಏನೋ ಒಂದು ಬಚ್ಚಿಟ್ಟ ಸತ್ಯ ಒಂದು ರಿವೀಲ್ ಆಗ್ತದೆ. ತುಂಬಾ ನಿಗೂಢ ಈ ರಹಸ್ಯ, ತುಂಬಾನೇ ರಿವೀಲ್ ಆಗ್ತದೆ ನಿಮ್ಗೆ. ಈಗ ನೀವೀಗ ಫೈನಾನ್ಸ್, ನೀವೀಗ ಹಣದ ಬಗ್ಗೆ ತುಂಬಾನೇ ನಿಮಗೆ ಕ್ರೇವಿಂಗ್ ಇರ್ಬೋದು. ಅಂದ್ರೆ ಏನ್ ಹೇಳ್ತಾರೆ, ಫೈನಾನ್ಸ್ ಚೆನ್ನಾಗಿರ್ಬೇಕು, ರಿಲೇಶನ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ ಯಾವ್ದ್ರ ಬಗ್ಗೆ ತುಂಬಾ ನಿಮ್ಗೆ ಕ್ರೇವಿಂಗ್ ಇರ್ಬೋದು, ಅಥವಾ ಈ ಹಿಂದೆ ಇದ್ದಿರ್ಬೋದು. ಅದನ್ನೆಲ್ಲ ಬಿಟ್ಟು ನೀವು ಅಂದ್ರೆ ಮೋಸ್ಟ್ಲಿ ತುಂಬಾನೇ ಇಲ್ಲಿ ಫೈನಾನ್ಸ್ ಇದೆ, ತುಂಬಾನೇ ಫೈನಾನ್ಸಿಗೆ ನೀವು ಎಫರ್ಟ್ ಹಾಕ್ತಾ ಇದ್ದೀರಿ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ರಿಲೇಶನ್ಶಿಪ್ ಅಲ್ಲಿ. ಒಂದು ನಿಮ್ದು ಇದು ಹೇಗಂತ ಹೇಳಿದ್ರೆ, ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ. ಒಂದು ಹೊಸ ಬಿಗಿನಿಂಗ್ ಇದು. ಹಾರ್ಟ್ ಚಕ್ರ ಓಪನ್ ಆಗ್ಬೋದು ನಿಮ್ದು. ಎಲ್ಲ ಕಡೆ ಗ್ರೀನ್ ಇದೆ. ಒಂದು ಪವರ್ಫುಲ್ ಥಿಂಕಿಂಗ್, ನಿಮ್ದು ಥಿಂಕಿಂಗ್ ತುಂಬಾ ಪವರ್ಫುಲ್ ಆಗ್ತದೆ. ಥರ್ಡ್ ಐ ಚಕ್ರ ಓಪನ್ ಆಗೋದ್ರಿಂದ ಥಿಂಕಿಂಗ್ ಪವರ್ಫುಲ್ ಆಗ್ತದೆ. ಒಂಥರ ಅಬಂಡೆನ್ಸ್ಗೆ ಬರೋರಿದ್ದೀರಿ ನಿಮ್ಗೆ. ಇನ್ನು ಕೆಲವರಿಗೆ ಏನೋ ಭೂಮಿಯ ಕೆಳಗೆ ಇರೋದು ಏನಾದ್ರೂ ಒಂದು ನಿಮ್ಗೆ ವಸ್ತುಗಳೇನಾದ್ರೂ ಸಿಗ್ಬೋದು. ಕೆಲವರಿಗೆ ತುಂಬಾ ನಿಗೂಢವಾಗಿದೆ ಇದು, ಬಚ್ಚಿಟ್ಟಿರೋದು ಏನಾದ್ರೂ ವಸ್ತುಗಳು ಸಿಗ್ಬೋದು, ಅಥವಾ ರಿಲೇಶನ್ಶಿಪ್ ಏನೋ ಒಂದು ಬಚ್ಚಿಟ್ಟಿರೋದು ನಿಮ್ಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ 4 ಇದೊಂಥರ ನೀವು ಹೇಗಾಗ್ತೀರಾ ಅಂತ ಹೇಳಿದ್ರೆ, ಇದರ ನಂತರ ನಿಮ್ಗೆ ಈ ಬ್ಲೆಸ್ಸಿಂಗ್ಸ್ ಬಂದ ನಂತರ ನಿಮ್ಗೊಂದು ವಿಶ್ ಫುಲ್ಫಿಲ್ಮೆಂಟ್ ಬಂದಿದೆ. ಅಂದ್ರೆ ನೀವೊಂಥರ ಸಕ್ಸಸ್, ಬಿಸ್ನೆಸ್, ಕ್ಯಾರಿಯರ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗೋದ್ರ ಇದೀರಿ. ಇದು ನಿಮ್ಗೆ ಬ್ಲೆಸ್ಸಿಂಗ್ಸ್ ಕಾಳಿ ಮಾತೆಯಿಂದ. ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಇದೆ. ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ ನಿಮ್ಗೆ ಇದ್ರ ಬಗ್ಗೆ. ತುಂಬಾನೇ ಮಿಸ್ಟ್ರಿ. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಡ್ರಮ್, ಡ್ರೀಮ್ ಅಂಡ್ ಜರ್ನಿ, ವೈಟ್ ವಿಚ್, ಬಿ ದ ಲೈಟ್, guardian angel, you are not alone, sage, be devoted and committed. ಇಲ್ಲಿ ಕೆಲವರು ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಕಡೆ ಗೂಬೆ ಬಂದಿದೆ. ಗೂಬೆ ಅಂತ ಹೇಳಿದ್ರೆ ಇದು ಲಕ್ಷ್ಮಿಯ ವಾಹನ. ಫೈನಾನ್ಸ್ ಇಂಪ್ರೂವ್ಮೆಂಟ್ ತುಂಬಾನೇ ಇದೆ. ಫೈನಾನ್ಸ್ ಇಂಪ್ರೂವ್ಮೆಂಟ್ ನಿಮ್ಗೆ. ವೈಟ್ ವಿಚ್ ಇಲ್ಲಿ ನೀವು ಹೇಗಂತ ನಿಮ್ಗೆ ಫೆದರ್ ಕಾಣಿಸ್ತಿರ್ಬೋದು, ಅಥವಾ ಕೆಲವರಿಗೆ ಗೂಬೆ ಕಾಣಿಸ್ತಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಏನ್ ಹೇಳ್ತಾರೆ, ಒಂದು ಏಂಜಲ್ ನಂಬರ್ ತುಂಬಾನೇ ಕಾಣಿಸ್ತಿರ್ಬೋದು. ಅಂದ್ರೆ ಇಲ್ಲಿ ಕೆಲವರು ನೀವು ತುಂಬಾನೇ ಇಲ್ಲಿ ಸ್ಪಿರಿಚುವಲ್ ಕಡೆ ನೋಡ್ತೀವಿ, ಸ್ಪಿರಿಚುವಾಲಿಟಿ ಕಡೆ ತುಂಬಾನೇ ಇದೆ ನಿಮ್ದು. ಒಂಥರ ಅಂದ್ರೆ ಪೀಸ್ಫುಲ್ ಆಗಿದ್ದೀರಿ ನೀವು. ಅಂದ್ರೆ ವೈಟ್ ಫೆದರ್ ಅಂತ ಹೇಳಿದ್ರೆ ಇದೊಂಥರ ಶಾಂತಿಯ ಸಂಕೇತ. ನಿಮ್ಗೆ ನೀವು ತುಂಬಾ ಶಾಂತಿ ಪ್ರಿಯರಿರ್ಬೋದು. ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಏನಾದ್ರೂ ಸನ್ಯಾಸಿ ಆಗಿದ್ದಿರ್ಬೋದು. ಇಲ್ಲಿ ಸೇಜ್ ಬಂದಿದೆ. ಸೊ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್ ಅಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಬರಿಬೋದು. ಅಂದ್ರೆ ತುಂಬಾ ಪುರಾತನವಾಗಿದ್ದು, ತುಂಬಾ ಏನ್ಷಿಯಂಟ್ ಅಂತ ಹೇಳ್ತಾರೆ. ತುಂಬಾ ಅಥವಾ ಹಿಂದಿನ ಕಾಲದ ಏನಾದ್ರೂ ನೀವು ಕಲಿಬಹುದು ಅಥವಾ ಬರಿಬಹುದು. ಅದರಲ್ಲಿ ನೀವು ಅಂದ್ರೆ ಮಾಸ್ಟರ್ ಆಗ್ಬೋದು, ಗುರು ಆಗ್ಬೋದು. ಇನ್ ಕೆಲವರು ತುಂಬಾನೇ ಸ್ಪಿರಿಚುವಾಲಿಟಿ ಕಡೆ, ಅಂದ್ರೆ ನಿಮ್ಮನ್ನು ನೀವು ಒಂಥರ ಏಕಾಂಗಿಯಾಗಿದ್ದುಕೊಂಡು ಜನಗಳ ಸೇವೆ ಮಾಡ್ಬೋದು. ಇಲ್ಲಿ ವೈಟ್ ವಿಚ್ ಬಂದಿದೆ. ಎಲ್ಲ ಕಡೆ ವೈಟ್ ಒಂದು ಸೇಜ್ ಬಂದಿದೆ. ಸೊ ನಿಮ್ದು ಒಂಥರ ಟೈಮ್ ಈಗ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದ್ರೆ ನಿಮ್ದು ಏನೋ ಈ ಹಿಂದೆ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಏನು ಮಾಡಿದ್ದೀರಾ, ಅದೆಲ್ಲ ಈಗ ಒಂದು ಎಂಡ್ ಆಗ್ತಿರ್ಬೋದು ನಿಮ್ ಜೀವನದಲ್ಲಿ. ಒಂದು ಹೊಸ ಕನಸು ನಿಮ್ ಜೀವನದಲ್ಲಿ ಬರ್ತದೆ. ನಿಮ್ದು ಲೈಫ್ ಜರ್ನಿ ಒಂದು ಚೇಂಜ್ ಆಗೋದ್ರಲ್ಲಿದೆ. ನಿಮ್ದು ಲೈಫ್ ಜರ್ನಿ ಒಂಥರ ಫುಲ್ ಚೇಂಜ್ ಆಗ್ಬೋದು. ಫುಲ್ಲು ಇಲ್ಲೊಂಥರ ಕೆಲವರಿಗೆ ಸನ್ಯಾಸಿ ಯೋಗ ಇದೆ. ಕೆಲವರಿಗೆ ನಿಮ್ದೊಂಥರ ಜರ್ನಿ ಚೇಂಜ್ ಆಗ್ತದೆ. ಏನೋ ನಿಮ್ದು ಡ್ರೀಮ್ ಇರ್ಬೋದು. ಅಂದ್ರೆ ಕೆಲವರಿಗೆ ಏನೋ ಜನಗಳಿಗೆ ನಾನೇನೋ ಮಾಡಬೇಕು, ಅಂದ್ರೆ ಏನೋ ಕೊಡಬೇಕು ಅಂತ ನಿಮ್ದು ಡ್ರೀಮ್ ಇರ್ಬೋದು. ಇದೊಂಥರ ನಿಮ್ದು ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ. ಇನ್ ಕೆಲವರು ಬೇರೆಯವರಿಗೆ ನೀವು ಬೆಳಕು ತೋರಿಸೋರಿದ್ದೀರಿ. ನೀವೊಂಥರ ಬೆಳಕು ಇನ್ನೊಬ್ಬರ ಜೀವನದಲ್ಲಿ. ಇಲ್ಲೂ
ಸ್ಟಾರ್ ಬಂದಿದೆ. ನೀವೊಂಥರ ಇನ್ನೊಬ್ಬರಿಗೆ ನೀವು ಅಂದ್ರೆ ಸ್ಟಾರ್ ತರ ಇರ್ತೀರಿ. ಸೊ ಸ್ಟಾರ್ ಒಂಥರ ಶೈನ್ ಆಗ್ತಾ ಇರ್ತದೆ, ಯಾವಾಗ್ಲೂ ಶೈನ್ ಆಗ್ತಾ ಇರ್ತದೆ. ಸೊ ಇನ್ನೊಬ್ಬರಿಗೆ ನೀವು ಬೆಳಕಾಗುವವರು, ಶೈನ್ ಆಗುವವರು ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಒಬ್ಬರೇ ಅಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯು ಆರ್ ನಾಟ್ ಎಲೋನ್ ಅಂತ ಹೇಳಿ. ಅಂದ್ರೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಬಂದು ಇಲ್ಲಿ ಎಲ್ಲಾ ಕಡೆ ನಿಮ್ಗೆ ಈ ಸಿಂಬಲ್, ಯೂನಿವರ್ಸ್ ಸಿಂಬಲ್ ಇರ್ಬೋದು, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಈ ಸಿಂಬಲ್, ಈ ಸ್ಟಾರ್ ಸಿಂಬಲ್, 5 ಕೋನ ಬಂದು ಸ್ಟಾರ್ ಸಿಂಬಲ್, ಅಥವಾ ನೀವೇನಾದ್ರೂ ಆಕಲ್ಟ್ ಸೈನ್ಸ್ ಕಲಿತಾ ಇದ್ದಿರ್ಬೋದು ಕೆಲವರು. ಇದೊಂಥರ ಸೈಕಲ್ ಅಂತಲೇ ಹೇಳ್ಬೋದು ನಿಮ್ದು. ಅಂದ್ರೆ ಹುಣ್ಣಿಮೆ, ಅಮಾವಾಸ್ಯೆ, ಅಥವಾ ಇದರಲ್ಲಿ ನಿಮ್ದು ತುಂಬಾನೇ ನಿಮ್ಗೆ ಇಲ್ಲಿ ಚೇಂಜಸ್ ಬರ್ಬೋದು ಹುಣ್ಣಿಮೆ ಅಮಾವಾಸ್ಯೆಗೊಮ್ಮೆ. ಸೊ ತುಂಬಾನೇ ಇಲ್ಲಿ ಕೆಲವರು ಅಸ್ಟ್ರಾಲಜಿ ಕಲಿಬಹುದು, ಗ್ರಹಗಳ ಬಗ್ಗೆ ತುಂಬಾನೇ ಇದೆ ಇಲ್ಲಿ. ನೀವು ಯು ಆರ್ ನಾಟ್ ಎಲೋನ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಒಬ್ರೇ ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ನೀವು ಒಬ್ರೇ ಅಲ್ಲ ಅಂತ ಹೇಳಿ. ನಿಮ್ಗೆ ಇಲ್ಲಿ ನಿಮ್ಮ ಸೋಲ್ ಮೆಂಬರ್ ಬರ್ತಾರೆ, ಅಥವಾ ದೇವರು, ಯೂನಿವರ್ಸ್ ಇದ್ದಾರೆ ನಿಮ್ ಜೊತೆ, ಗ್ರಹಗಳು ಅಥವಾ ಯೂನಿವರ್ಸ್ ಎಲ್ಲಾನು ನಿಮ್ ಜೊತೆ ಇದ್ದಾರೆ. ಸೊ ಇದೊಂಥರ ನಿಮ್ಗೆ ಗೌರಿ ದೇವಿಯ ಬ್ಲೆಸ್ಸಿಂಗ್ಸ್ ನಿಮ್ಗೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಗ್ರೀನ್ ಕಲರ್ ಚಾಯ್ಸ್ ಮಾಡಿದೀರಾ, ನಿಮ್ ಜೀವನದಲ್ಲಿ ಯಾವ ಕಾಳಿ ಮಾತೆ ಯಾವ ವರ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಮೋಕ್ಷ ಆಫ್ ಕಾಳಿ, ಮೋಕ್ಷ. ಕೆಲವರಿಗೆ ಇಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತಾ ಇದೆ. ಈ ಮೋಕ್ಷ ಯಾವ್ದ್ರಲ್ಲಿ ಅಂತ ಹೇಳಿ ನೋಡುವ. ಮೋಕ್ಷ, ಕೆಲವರು ಮೋಕ್ಷದ ಕಡೆ ತುಂಬಾನೇ ನೋಡ್ತಿರ್ಬೋದು, ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಮೋಕ್ಷ ಸಿಕ್ತಿರ್ಬೋದು. ಮೋಕ್ಷ ಫ್ಲವರ್ ಬಂದಿದೆ. ತುಂಬಾನೇ ಇಲ್ಲಿ ಒಂಥರ ನಿಮ್ಮ ಲೈಫ್ ಒಂಥರ ಬ್ಲಾಸಮ್ ಆಗೋದ್ರಲ್ಲಿದೆ, ಈ ಹೂವಿನ ತರ. ಇಷ್ಟು ತನಕ ನಿಮ್ ಜೀವನದಲ್ಲಿ ತುಂಬಾನೇ ನೋವಿದ್ದಿರ್ಬೋದು. ಸೊ ಒಂದು ನಿಮ್ದು ಎಂಡ್ ಆಗಿ ಇನ್ನೊಂದು ಸ್ಟಾರ್ಟ್ ಆಗಿರ್ಬೋದು. ಮೋಕ್ಷ ಅಂದ್ರೆ ಸ್ವಾತಂತ್ರ್ಯ. ಸ್ವೀಟ್ ಲಾರ್ಡ್, ಸ್ವೆಟ್ ಲಾರ್ಡ್, ಸಾರಿ, ಟೈಮ್ ಮಾಸ್ಟರ್, the moon, the council. ಇಲ್ಲಿ ನೀವು ಕೆಲವರು ಕೌನ್ಸಿಲರ್ ಇರ್ಬೋದು, ಬೇರೆಯವರಿಗೆ ಟೀಚ್ ಮಾಡ್ತಿರ್ಬೋದು, ಅಥವಾ ಬೇರೆಯವರಿಗೆ ದಾರಿ ತೋರಿಸ್ತಿರ್ಬೋದು. ನಿಮ್ದು ಕೆಲವರದ್ದು ವಾಟರ್ ಸೈನ್ಸ್ ಇದ್ರೂ ಇರ್ಬೋದು. ಇಲ್ಲಿ ಕೆಲವರದ್ದು ಇದು ಹೇಗಂತ ಹೇಳಿದ್ರೆ, ನಿಮ್ ಜೀವನದಲ್ಲಿ ತುಂಬಾನೇ ಏರಿಳಿತಗಳಾಗಿವೆ. ಅಂದ್ರೆ ತುಂಬಾ ಅಪ್ ಅಂಡ್ ಡೌನ್ಸ್ ನೀವು ತುಂಬಾನೇ ನೋಡಿರ್ಬೋದು ಜೀವನದಲ್ಲಿ. ತುಂಬಾನೇ ನಿಮ್ಗೆ ದುಃಖಗಳಿರ್ಬೋದು, ನೋವುಗಳು. ಇದು ಹೇಗಂತ ಹೇಳಿದ್ರೆ, ಒಂದ್ಸಲ ಸ್ವಲ್ಪ ನಿಮ್ಗೆ ಖುಷಿ, ಸ್ವಲ್ಪ ಟೈಮ್ ಖುಷಿ ಇರ್ಬೋದು, ಸ್ವಲ್ಪ ಟೈಮ್ ದುಃಖ. ಹಾಗೆ ಈ ಅಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ, ಹಾಗೆ ನಿಮ್ ಜೀವನದಲ್ಲಿ ತುಂಬಾನೇ ಚೇಂಜಸ್ ಇರ್ಬೋದು. ನಿಮ್ಗೆ 11 ನಂಬರ್ ತುಂಬಾನೇ ಕಾಣಿಸ್ತಿರ್ಬೋದು. 11 ಅಂತ ಹೇಳಿದ್ರೆ ಒಂದು ನ್ಯೂ ಬಿಗಿನಿಂಗ್, ಅಂದ್ರೆ ಸ್ಪಿರಿಚುವಾಲಿಟಿ. ನಿಮ್ ಜೀವನದಲ್ಲಿ ಏನೋ ಒಂದು ಬಿಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ, ಒಂದು ಬಿಗ್ ಅಂದ್ರೆ ದೊಡ್ಡದೇನೋ ಸ್ಟಾರ್ಟ್ ಆಗೋದ್ರಲ್ಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದೊಂಥರ ಕೆಲವರು ಮೂನ್ ಸೈಕಲ್. ಇನ್ ಕೆಲವರ ಲೈಫ್ ಅಲ್ಲಿ ಒಂಥರ ಚೇಂಜಸ್, ತುಂಬಾನೇ ಇದು ಟ್ರಾನ್ಸ್ಫಾರ್ಮೇಶನ್ ನಿಮ್ದು ಲೈಫ್ ಅಂತಲೇ ಹೇಳ್ಬೋದು. ನೀವು ಕೆಲವರು ಇಲ್ಲಿ ಮಾಸ್ಟರ್ ಇದ್ದೀರಿ, ನೀವು ಬೇರೆಯವರಿಗೆ ಟೀಚ್ ಮಾಡ್ಬೋದು. ಮೋಕ್ಷ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಜೀವನಕ್ಕೆ ನಾವು ದಾರಿಯಾದ್ರೆ ಮಾತ್ರ ನಮ್ಗೆ ಮೋಕ್ಷ ಸಿಗ್ತದೆ. ಸೊ ಟೈಮ್ ಮಾಸ್ಟರ್ ಬಂದು ಹೇಳ್ತಿದ್ದಾರೆ, ಇಲ್ಲೊಂಥರ ನಿಮ್ದು ಟೈಮ್ ಚೇಂಜ್ ಆಗ್ತಿದೆ, ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಇದು ಹುಣ್ಣಿಮೆ ಅಮಾವಾಸ್ಯೆಗಿರ್ಬೋದು, ಅಥವಾ ಏನೋ ನಿಮ್ ಲೈಫ್ ಒಂಥರ ಇಲ್ಲಿ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ, ಡೆಸ್ಟಿನಿ ರೋಲ್ ಪ್ಲೇ ಆಗ್ತಾ ಇದೆ. ಫುಲ್ ಒಂಥರ 360 ಡಿಗ್ರಿ ನಿಮ್ದು ಲೈಫ್ ಚೇಂಜ್ ಆಗ್ಬೋದು. ಇಲ್ಲಿ ನೀವು ಮಾಸ್ಟರ್ ಇದ್ದೀರಿ, ಪ್ರೀಸ್ಟ್ ಇರ್ಬೋದು ಕೆಲವರು. ದ ಸ್ವೆಟ್ ಲಾರ್ಡ್. ಈಗ ನಿಮ್ ಜೀವನದಲ್ಲಿ ತುಂಬಾನೇ ಕತ್ಲು ಅಂತ ಅನಿಸ್ತಿರ್ಬೋದು. ಅಂದ್ರೆ ಏನಿಲ್ಲ, ಬರೀ ಕತ್ಲೆ ಅಂತ ಹೇಳಿ. ಆದ್ರೆ ಅಂದ್ರೆ ಇಲ್ಲಿ ಕೆಲವರು, ನೀವು ಈ ಪ್ಲಾನೆಟ್ ನವರಲ್ಲ, ನೀವೇನ್ ತಿಳ್ಕೊಂಡಿದ್ದೀರಿ, ಈ ಭೂಮಿ ಮೇಲೆ ಇರೋ ಜನಗಳನ್ನ ನೋಡಿ, ಅಂದ್ರೆ ಮದುವೆ, ಮಕ್ಕಳು, ಸಂಸಾರ, ಮನೆ ಇದೆ ಅಂತ ನೀವು ಜೀವನ ಅನ್ಕೊಂಡಿರ್ಬೋದು. ಇದು 3D ಲೈಫ್, ಅಂದ್ರೆ ಭೂಮಿ ಮೇಲೆ ಇರುವವರಿಗಷ್ಟೇ ಮಾತ್ರ. ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಅವರು ಬೇರೆ ಪ್ಲಾನೆಟ್ ಇಂದ ಬಂದಿರ್ತೀರಿ, ನೀವು ಇಲ್ಲಿ ಈ ಭೂಮಿಯಲ್ಲಿ ಇರೋ ಹಾಗೆ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಎಲ್ಲಾನು ನೋವು, ಕಷ್ಟ, ನಿಮ್ಮ ಫ್ಯಾಮಿಲಿಯಿಂದ ದೂರ ನಿಮ್ಗೆ ಎಲ್ಲಾನು ಮಾಡಿರ್ತಾರೆ ದೇವರು. ನಿಮ್ಮನ್ನು ಏಕಾಂಗಿಯಾಗಿ ಇಟ್ಟಿರ್ತಾರೆ. ಅಂದ್ರೆ ದೇವರ ಕಡೆ ನೋಡಿ, ನೀವು ಈ ಭೂಮಿ ಮೇಲೆ ಇದ್ದು ಬಾಳ್ಲಿಕ್ಕೆ ಬಂದವರಲ್ಲ, ನೀವು ಬೇರೆಯವರಿಗೆ ಬೆಳಕಾಗಬೇಕಾದವರು, ನೀವು ಬೇರೆ ಪ್ಲಾನೆಟ್ ಇಂದ ಬಂದಿರ್ತೀರಿ. ಸೊ ಅದನ್ನ ನೋಡಿ ಅಂತ ಹೇಳ್ತಾರೆ ಸ್ವೆಟ್ ಲಾರ್ಡ್ ಅಂತ. ಅಂದ್ರೆ ನಿಮ್ಗೆ ಈಗ ತುಂಬಾ ಇಲ್ಲಿ ಇರಿಟೇಷನ್ ಆಗ್ತಿರ್ಬೋದು, ತುಂಬಾ ಕನ್ಫ್ಯೂಷನ್ ಇರ್ಬೋದು, ಇರಿಟೇಷನ್ ಆಗ್ತಿರ್ಬೋದು. ಆದ್ರೆ ನೀವು ಇಲ್ಲಿರ್ಬೇಕಾದವ್ರು, ನೀವೇನೋ ಕತ್ತಲಲ್ಲಿ ಇದ್ದೀರಿ. ಈ ಭೂಮಿ ಮೇಲೆ ಇರೋ ಜನಗಳನ್ನ ನೋಡಿ, ಅವರ ಜೀವನ ಶೈಲಿಯನ್ನು ನೋಡಿ, ಅವರಾಗಿರ್ಬೇಕಂತ ನೋಡಿ ನೀವು ತುಂಬಾ ಕತ್ತಲಲ್ಲಿ ಇರ್ಬೋದು. ಸೊ ತುಂಬಾನೇ ಅದರಿಂದ
ಕತ್ತಲಿಂದ ನೀವು ಈಗ ಅಂದ್ರೆ ಇಷ್ಟ ತನಕ ನೀವು ಇದ್ದಿರ್ಬೋದು, ಈಗ ಅಂದ್ರೆ ಎಂಡ್ ಆಫ್ ದ ಟನಲ್ ಧರಿಸಿಯ ಲೈಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಬೆಳಕಿದೆ, ನೀವೀಗ ಕತ್ತಲಿಂದ ಬೆಳಕಿನ ಕಡೆ ಹೋಗ್ತೀರಿ, ಮೂವ್ ಆನ್ ಆಗ್ತಿದ್ದೀರಿ. ಅಂದ್ರೆ ನಿಮ್ಗೆ ಗೊತ್ತಿದೆ, ಅಂದ್ರೆ ಏನೋ ನಿಮ್ಮ ಮನಸ್ಸಿಗೆ ಗೊತ್ತಾಗಿರ್ಬೋದು, ನಾನಿಲ್ಲಿ ಏನೋ ಸಾಧನೆ ಮಾಡ್ಲಿಕ್ಕೆ ಬಂದವರು, ಏನೋ ಬೆಳಕು ನೀಡ್ಲಿಕ್ಕೆ ಬಂದವರು ಅಂತೇಳಿ. ಸೊ ನಿಮ್ ಜೀವನ ಒಂದು ಬೆಳಕಿನ ಕಡೆ ಹೋಗ್ತಾ ಇದೆ. ಇದೊಂಥರ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ನಿಮ್ಗೆ ಅರಿವಾಗ್ತಿರ್ಬೋದು, ನಾನು ಅಂದ್ರೆ ನನ್ನ ಸೋಲ್ ಪರ್ಪಸ್ ಏನು, ಅಂದ್ರೆ ಇದೊಂಥರ ಮೋಕ್ಷದ ಜರ್ನಿ ಇರ್ತದೆ. ಇದು ನಿಮ್ದು ಕೊನೆ ಜನ್ಮ ಇದ್ರೂ ಇರ್ಬೋದು. ಇನ್ನು 9 ಕಾರ್ಡ್ ನಂಬರ್ ಬಂದೆ 10. ಇದೊಂಥರ ನಿಮ್ಗೆ 7 ನಿಮ್ದು ಕೆಲವೊಂದು ಡೇಟ್ ಆಫ್ ಬರ್ತ್ ನಿಮ್ದು 25, 16, 7 ಇರ್ಬೋದು. 7 ಅಂತ ಹೇಳಿದ್ರೆ ಇದು ಕೇತು, ಸ್ಪಿರಿಚುವಾಲಿಟಿ. ಕೇತು ಅಂದ್ರೆ ಮೋಕ್ಷಕಾರಕ ನಿಮ್ದು. ಸೊ ನೀವು ಮೋಕ್ಷ ಪಡಿಲಿಕ್ಕೆ ಬಂದಿರ್ಬೋದು. ನೀವು ಮೋಕ್ಷ ಪಡೆಯುವ ಈ ಭೂಮಿ ಮೇಲೆ ಜನಗಳ ನೋಡಿ ಅವರಾಗಿ ನೀವು ಅಂದ್ರೆ ಏನೋ ಒಂದು ಅಜೆಂಡಾ, ಏನೋ ಒಂದು ಕಟ್ಟುಪಾಡಿಗೆ ಬಿದ್ದಿರ್ಬೋದು. ಸೊ ಅದೆಲ್ಲ ಕಟ್ಟುಪಾಡನ್ನು ಬಂಧನದಿಂದ ನೀವು ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂಥರ ನಿಮ್ದು ಇಲ್ಲಿ ಜಗತ್ತು ತಿರುಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಅವೇಕನಿಂಗ್ ಆಗ್ತಾ ಇದೆ. ಒಂದು ಸೋಲ್ ಶಾಕ್ ಸಿಕ್ಕಿರ್ಬೋದು, ಫೈನಾನ್ಸ್ ಲಾಸ್, ರಿಲೇಶನ್ಶಿಪ್ ಲಾಸ್, ಎಲ್ಲದರಲ್ಲೂ ಲಾಸ್ ಆಗಿರ್ಬೋದು. ನಿಮ್ಗೆ ತುಂಬಾ ಟೈಮ್ ಲಾಸ್ ಆಗಿರ್ತದೆ. ಅಂದ್ರೆ ಇದೊಂಥರ ಈಗ ನೀವೇನಿದ್ದೀರಾ ಇದೊಂಥರ ಸ್ವೆಟ್ ಲಾಡ್ಜ್ ಅಂತ ಹೇಳ್ತಾರೆ. ತುಂಬಾ ಇರಿಟೇಷನ್, ತುಂಬಾ ಬೆವರು, ನಿಮ್ಗೆ ಹಿಂಸೆ ಅನಿಸ್ತಿರ್ಬೋದು. ಅಂದ್ರೆ ನೀವು ಯಾವ್ದಕ್ಕೋಸ್ಕರ ಬಂದಿದ್ದೀರಿ ಅದರ ಕಡೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನೀವೊಂಥರ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದುಕೊಂಡು ನಿಮ್ಮ ಹತ್ರ ಎಲ್ಲಾ ಪವರ್ ಇದ್ಕೊಂಡು ನೀವು ಇಲ್ಲಿ ತುಂಬಾ ದುಃಖದಲ್ಲಿದ್ದೀರಿ. ಅಂದ್ರೆ ನನ್ಗೆ ಏನಿಲ್ಲ, ನಾನೆಲ್ಲ ಕಳ್ಕೊಂಡೆ, ತುಂಬಾ ದುಃಖದಲ್ಲಿದ್ದೀರಿ ಭೂಮಿ ಮೇಲೆ ಇರೋದನ್ನ ನೋಡ್ಕೊಂಡು. ಸೊ ಇಲ್ಲಿ ನಿಮ್ಗೆ ಕಾಳಿ ಮಾತೆ ಬಂದು ಹೇಳ್ತಿದ್ದಾರೆ, ಕೌನ್ಸಿಲ್ ಅಂದ್ರೆ ನಿಮ್ಗೆ ಕೌನ್ಸಿಲ್ ಬೇಕಾಗ್ತದೆ. ಕೆಲವೊಮ್ಮೆ ನಿಮ್ಗೆ ಕೌನ್ಸಿಲ್ ಬೇಕಿದ್ರೆ ಬೇರೆಯವರಿಂದ ಕೌನ್ಸಿಲ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಎಲ್ಲ ಕಡೆ. ಅಂದ್ರೆ ನಿಮ್ದು ಮೂಡು ತುಂಬಾನೇ ಇಲ್ಲಿ ಅಂದ್ರೆ ತುಂಬಾ ದುಃಖದಲ್ಲಿದ್ದೀರಿ, ಏನೋ ಕಳ್ಕೊಂಡೆ ಅಂತೇಳಿ. ನೀವು ದುಃಖದಲ್ಲಿ ಇರ್ಲಿಕ್ಕೆ ನೀವು ಈ ಭೂಮಿ ಮೇಲೆ ಇರುವವರೇ ಅಲ್ಲ, ನೀವು ಮೋಕ್ಷಕ್ಕೋಸ್ಕರ ಬಂದಿರೋರು. ನಿಮ್ಗೆ ಇದು ಕೊನೆ ಜನ್ಮ ಇದ್ರೂ ಇರ್ಬೋದು, ಇನ್ನೊಂದು ಜನ್ಮ ಇಲ್ಲದನೇ ಇರ್ಬೋದು. ಸೊ ಮಾನವ ಜನ್ಮ ತುಂಬಾ ದೊಡ್ಡದು, ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಅದರ ಕಡೆ ನೋಡಿ, ದುಃಖದಲ್ಲಿ ಇರ್ಬೇಡಿ. ನೀವು ಇಲ್ಲಿ ಎಲ್ಲಾ ಪವರ್ ಇಟ್ಕೊಂಡು ನೀವೊಂಥರ ಏಂಜಲ್ ಟೈಪು. ಭೂಮಿ ಮೇಲೆ ಇರುವವರಿಗೆ ನೀವೊಂಥರ ಅರ್ಥ ಏಂಜಲ್ ಅಂತಲೇ ಹೇಳ್ಬೋದು. ಸೊ ನೀವು ಏಂಜಲ್ ಆಗಿದ್ಕೊಂಡು ತುಂಬಾ ದುಃಖದಲ್ಲಿದ್ದೀರಿ. ಇನ್ನೊಬ್ರಿಗೆ ದಾರಿ ತೋರಿಸ್ಬೇಕಾದವ್ರು ನೀವು, ಮಾಸ್ಟರ್ ಆಗಿ ನೀವು ಇನ್ನೊಬ್ರಿಗೆ ಸ್ಟೆಪ್ ಆಗ್ಬೇಕಾದವರು. ನೀವೊಂಥರ ಈ ಭೂಮಿ ಮೇಲೆ ಇದ್ಕೊಂಡು ತುಂಬಾನೇ ಬಹುಬಂಧನದಲ್ಲಿ ಇದ್ದೀರಿ. ಸೊ ಆ ಬಂಧನದಿಂದ ಹೊರಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್, ಮೋಕ್ಷ ಪ್ರಾಪ್ತಿ ಆಗ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಈಗ ಕ್ಲಾರಿಟಿ ತೆಗಿತಿದ್ದೇನೆ, ಏನ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಕ್ಲಾರಿಫಿಕೇಶನ್ ತುಂಬಾ ಚೆನ್ನಾಗಿದೆ. ಫೈಲ್ ನಂಬರ್ 2, ಮೋಕ್ಷ ಪ್ರಾಪ್ತಿ. ನಿಮ್ಗೆ ಈ ಮೋಕ್ಷ ಪ್ರಾಪ್ತಿಗೋಸ್ಕರ ನೀವು ತುಂಬಾ ಜನ್ಮ ಎತ್ತಿ ಬಂದಿರ್ತೀರಿ ಭೂಮಿ ಮೇಲೆ. ಸೊ ತುಂಬಾನೇ ಸೇಕ್ರೆಡ್ ಪರ್ಸನ್ ನೀವು. ತುಂಬಾ ಹಿಂಸೆ ಇದ್ದಿರ್ಬೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ದಿರ್ಬೋದು, ಅಥವಾ ಹಣದ ಸಮಸ್ಯೆ ಇರ್ಬೋದು, ರಿಲೇಶನ್ಶಿಪ್, ಈ 3 ಟೈಮ್ ಇರ್ತದೆ. ನಿಮ್ಗೆ ತುಂಬಾನೇ ಕಷ್ಟ ಇರ್ತದೆ ಹೆಲ್ತ್, ಸ್ಪಿರಿಚುವಲ್ ಜರ್ನಿ, ಮೋಕ್ಷದ ಹತ್ರ ಹೋಗ್ಬೇಕಿದ್ರೆ. ಸೊ ಎಲ್ಲವನ್ನು ನೀವು ಅನುಭವಿಸ್ಬೇಕಾಗ್ತದೆ ಈ ಭೂಮಿ ಮೇಲೆ ಬಂದ ಮೇಲೆ. ಫಾರ್ಚೂನ್ ಆಫ್ ವೀಲ್, ಇಲ್ಲೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ದೊಂಥರ ಈಗ ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. 10 ನಂಬರ್ ಒಂಥರ ತುಂಬಾ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಇದು ಹೇಗಂತ ಹೇಳಿದ್ರೆ ಡೆಸ್ಟಿನಿ ಫುಲ್ ಒಂಥರ ನಿಮ್ ಜೀವನದಲ್ಲಿ ಒಂಥರ ನಿಮ್ದು ಸ್ಟಾರ್ ಚೇಂಜ್ ಆಗ್ಬೋದು. ಕೆಲವರದ್ದು ಡೆಸ್ಟಿನಿ ಚೇಂಜ್ ಆಗ್ತಿದೆ ನಿಮ್ಗೆ. ಇದು ಕೊಡ್ತಿದ್ದಾರೆ ಯೂನಿವರ್ಸ್. ಹೇಗಂತ ಹೇಳಿದ್ರೆ ಇಲ್ಲೂ ಸ್ಟಾರ್ ಬಂದಿದೆ, ಎಲ್ಲ ಕಡೆ ಸ್ಟಾರ್. ನೀವೊಂಥರ ಸ್ಟಾರ್ ಇರ್ಬೋದು. ಕೆಲವರು ತುಂಬಾನೇ ನೀವು ಶೈನ್ ಆಗ್ಬೇಕಾದವರು. ಅಂದ್ರೆ ನೀವು ಅಂದ್ರೆ ನಕ್ಷತ್ರಗಳು ಭೂಮಿಗೆ ಬೆಳಕು ಕೊಡ್ತವೆ, ಹಾಗೆ ನೀವು ಭೂಮಿಗೆ ಬೆಳಕು ಕೊಡ್ಬೇಕಾದವರು ಸ್ಟಾರ್ ತರ ಇದ್ಕೊಂಡು. ಇಲ್ಲಿ ನಿಮ್ಗೆ ನೀವೀಗ ತುಂಬಾ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದೀರಿ. ಅಂದ್ರೆ ಎಲ್ಲ ಕಳ್ಕೊಂಡೆ, ಅಥವಾ ಯಾರೋ ನಂಗೆ ಮೋಸ ಮಾಡಿದ್ರು, ತುಂಬಾ ನಂಬಿಕೆ ದ್ರೋಹ ಮಾಡಿದ್ರು ಅಂತ ನಿಮ್ ಮನಸ್ಸಲ್ಲಿ ಇದ್ದಿರ್ಬೋದು. ಆದ್ರೆ ಅಂದ್ರೆ ಎಲ್ರು ನನ್ ಬಿಟ್ಟು ಹೋದ್ರು, ನಾನು ಒಬ್ರೇ ಅಂತ ಹೇಳಿ. ನೀವು ಒಬ್ರೇ ಇದ್ರು ನಿಮ್ಗೆ ದೇವ್ರು ಎಲ್ಲಾ ಪವರ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ನೀವು ಒಬ್ರೇ ಹೋರಾಡುವಷ್ಟು ದೇವರು ನಿಮ್ಗೆ ಪವರ್ ಅನ್ನು ಕೊಟ್ಟಿರ್ತಾರೆ. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಇಲ್ದೇನೆ ಇದ್ದಿರ್ಬೋದು. ನೀವೇನಾದ್ರೂ ಒಬ್ರೇ ಇದ್ರೆ
ತುಂಬಾ ಅಂದ್ರೆ ಹೋರಾಡಿ ಅಂತ ಹೇಳ್ತಿದ್ದಾರೆ. ನೀವು ಒಬ್ಬರೇ ಇಲ್ಲಿ ಹೋರಾಡ್ಲಿಕ್ಕೆ ಬಂದಿರೋದು. ಒಂದು ಪರ್ವತ ಹತ್ತಿ ನಾವು ಮೇಲೆ ತುದಿಗೆ ಏರ್ಬೇಕಾದ್ರೆ ನಾವು ಒಬ್ಬರೇ ಕಷ್ಟಪಡ್ಬೇಕೆ ಹೊರತು ನಮ್ಗೆ ಯಾರು ಇನ್ನೊಬ್ರು ಸಹಾಯ ಮಾಡೋದಿಲ್ಲ. ಯಾರು ನಂಗೆ ಬರುದಿಲ್ಲ ಅನ್ನೋದು ಹೆಲ್ಪ್ಲೆಸ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮನ್ನು ಯಾರು ಬಿಟ್ಟು ಹೋಗ್ಲಿ, ಯಾರು ಇರ್ಲಿ, ನಿಮ್ದೇನಿರ್ತದೆ ಅದು ನಿಮ್ಗೆ ದೇವರು ಕೊಟ್ಟೇ ಕೊಡ್ತಾನೆ. ಇಲ್ಲಿ ನಿಮ್ಗೊಂದು ಮೆಸೆಂಜರ್ ಕೊಡ್ತಿದ್ದಾರೆ, ಒಂದು ತುಂಬಾ ಮೆಸೆಂಜರ್ ಆಫ್ ವಾಟರ್. ಹೇಗಂತ ಹೇಳಿದ್ರೆ ಇಲ್ಲಿ ನೀವು ಅಂದ್ರೆ ಇಲ್ಲಿ ಹೇಗೆ ನಿಮ್ಮ ಹತ್ರ ಎಲ್ಲಾನು ಇದೆ, ಇಲ್ಲಿ ಎಲ್ಲಾನು ಪವರ್ ಇದೆ, ಎಲ್ಲಾನು ಇದೆ. ಆದ್ರೆ ನೀವು ಮಾತ್ರ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದೀರಿ. ಅಂದ್ರೆ ನಂಗೆ ಯಾರಾದ್ರೂ ಹೆಲ್ಪ್ ಮಾಡ್ಬೋದೇನೋ, ಸಹಾಯ ಮಾಡ್ಬೋದೇನೋ ಅಂತ ಹೇಳಿ ಇಲ್ಲಿ ನೀವು ಅಂದ್ರೆ ನಿಮ್ಗೆ ಯೂನಿವರ್ಸ್ ಬಂದು ನಿಮ್ಗೆ ಎಲ್ಲ ಕಡೆ ಎಲ್ಲ ನಿಮ್ಗೆ ಪವರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ನೋಡ್ತಾ ಇಲ್ಲ. ಅಬಂಡೆಂಟ್ ಆಗಿದ್ದೀರಿ ನೀವು. ಅಂದ್ರೆ ಫೈನಾನ್ಸ್ ಇರ್ಬೋದು ಅಥವಾ ಅಂದ್ರೆ ನಿಮ್ಗೆ ಹೀಲಿಂಗ್ ಪವರ್ ಇರ್ಬೋದು. ನಿಮ್ಗೆ ಹೀಲ್ ಆಗ್ಲಿಕ್ಕೂ ಗೊತ್ತು. ಸೊ ಅಂದ್ರೆ ಹೇಗೆ ನಿಮ್ದು ಫೈನಾನ್ಸ್ ಕರೆಕ್ಟ್ ಮಾಡ್ಬೇಕು ಎಲ್ಲಾನು ನಿಮ್ಗೆ ಗೊತ್ತಿದೆ. ಎಲ್ಲಾನು ಪವರ್ ಇದೆ. ಆ ಪವರ್ ಅನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಅಂದ್ರೆ ನೀವು ಯೂಸ್ ಮಾಡ್ಕೊಂಡು ಇನ್ನೊಬ್ರಿಗೂ ನೀವು ಕೊಡ್ಬೇಕು, ಮಾಸ್ಟರ್ ಆಗಿ ಅಂತ ಹೇಳ್ತಿದ್ದಾರೆ. ಇಲ್ಲೊಂಥರ ನೀವು ಕ್ವೀನ್ ರೋಲಿಗೆ ಬರೋದಿಲ್ಲ. ಕ್ವೀನ್ ಮತ್ತೆ ಸ್ಟಾರ್ ಇದೊಂಥರ ಏಂಜಲ್, ಅರ್ತ್ ಏಂಜಲ್ ಇದ್ದಾರೆ ಕೆಲವರು. ಇಲ್ಲಿ ತುಂಬಾ ಅರ್ತ್ ಏಂಜಲ್ಸ್ ಮತ್ತೆ ಸ್ಪಿರಿಚುವಲ್ ಜರ್ನಿಯಲ್ಲೂ ಇದ್ದಾರೆ. ನಿಮ್ದೊಂಥರ ಅಂದ್ರೆ ಒಂಥರ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಮೇಜರ್ ಚೇಂಜಸ್. ನಿಮ್ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್. ಯಾಕಂದ್ರೆ ಈ ಟ್ರಾನ್ಸ್ಫಾರ್ಮೇಶನ್ ಬಂದ್ರೇನೆ ನೀವು ಅಂದ್ರೆ ಈ ಯೂನಿವರ್ಸ್ ಬಗ್ಗೆ ತಿಳ್ಕೊಬೇಕನ್ನೋದು ಯೂನಿವರ್ಸ್ ಇಚ್ಛೆ ಇರ್ತದೆ. ನೀವು ಎಲ್ಲಿಂದ ಬಂದಿದ್ದೀರಿ, ಏನಾಗ್ಬೇಕಾದವರು ಅಂತ ಹೇಳಿ. ಸೊ ನಿಮ್ ಜೀವನದಲ್ಲಿ ನೀವು ಏನು ಈಗ ತ್ಯಾಗ ಮಾಡಿದ್ದೀರಾ, ಏನು ನೋವು ಅನುಭವಿಸಿದ್ದೀರಾ, ಇದೆಲ್ಲ ನಿಮ್ಮನ್ನು ಒಂದು ಮೋಕ್ಷದ ಕಡೆ ಕರ್ಕೊಂಡು ಹೋಗುವುದಕ್ಕಿರ್ತದೆ. ಸೊ ಎಲ್ಲವನ್ನು ಅಂದ್ರೆ ಬಂದದೆಲ್ಲ ದೇವರ ಇಚ್ಛೆಯಂತೆ ಆಗಲಿ ಅಂತ ಹೇಳಿ ಬಂದದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ದೊಂಥರ ಫುಲ್ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಒಂಥರ ಶೈನಿಂಗ್ ಮೂಮೆಂಟ್ ಬರ್ತಾ ಇದೆ ನಿಮ್ದು. ನೀವೊಂಥರ ಹೇಗಂತ ಹೇಳಿದ್ರೆ ಕ್ವೀನ್ ಆಗಿರೋರು. ನಿಮ್ಗೆ ಫೈನಾನ್ಸ್ ಇಲ್ಲಿ ಬಿಳಿ ಗೂಬೆ ಬಂದಿದೆ, ಲಕ್ಷ್ಮಿ ವಾಹನ. ಇದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ನಿಮ್ದು ಇಮೋಷನಲ್ ನೀವೊಂಥರ ಹೀಲಿಂಗ್ ಆಗೋರಿದ್ದೀರಿ. ನಿಮ್ಗೊಂಥರ ಹೋಪ್ ತಕೊಳ್ಳಿ ಅಂತ, ಭರವಸೆ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಹೋಪ್ ಆಗ್ಬೇಕು ಎಲ್ರಿಗೂ, ನೀವು ಭರವಸೆ ಕೊಡ್ಬೇಕು. ಸೊ ನೀವು ಹೆಲ್ಪ್ಲೆಸ್ ಆಗಿರ್ಬೇಡಿ ಎಲ್ಲ ಕಳ್ಕೊಂಡೆ ಅಥವಾ ಯಾರೋ ಮೋಸ ಮಾಡಿದ್ರು ಅಂತ ಹೇಳಿ. ಇಲ್ಲಿ ನಿಮ್ದು ಈ ಹಿಂದೆ ಆದ ಜೀವನದ ಪಾಠಗಳಿಂದ ನೀವು ಪಾಠ ಕಲೀರಿ ಅಂತ ಹೇಳ್ತಾರೆ. ನೋವಿನಿಂದ ನಿಮ್ಗೇನು ಈ ಹಿಂದೆ ಆಗಿತ್ತಾ ಮತ್ತೆ ಅದನ್ನು ರಿಪೀಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ದು ಮೋಕ್ಷದ ಜರ್ನಿ ಇರ್ಬೋದು ಅಥವಾ ಏನಿದೆಯಾ ನೀವು ಹೀಲಿಂಗ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಇಲ್ಲಿ ತುಂಬಾ ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಒಂಥರ ಕರ್ಮ ಕ್ಲಿಯರ್ ಆಗ್ತಾ ಇದೆ ನಿಮ್ದು. ಫುಲ್ ಒಂಥರ ಒಂದು ಲೈಫೇ ಚೇಂಜ್ ಆಗ್ಬೋದು. ನೀವೊಂಥರ ಹೊಸ ವ್ಯಕ್ತಿ ಆಗ್ಬೋದು. ಇಲ್ಲಿ ಈ ನೋವಿನಿಂದ ಹೊರಗೆ ಬನ್ನಿ, ದುಃಖದಿಂದ ಅಥವಾ ಒಂದು ಯಾವುದೋ ರಿಲೇಶನ್ಶಿಪ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿರ್ಬೋದು, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್. ಫೈಲ್ ನಂಬರ್ 2 ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ನಿಮ್ಮ ಜೀವನ ಒಂಥರ ಬ್ಲಾಸಮ್ ಆಗುದ್ರಲ್ಲಿ, ಬ್ಲೂಮ್ ಆಗುದ್ರಲ್ಲಿ, ಇದಂತ ಅರಳ್ತಾ ಇದೆ, ಹೂವಿನ ತರ ಅರಳುದ್ರಲ್ಲಿದೆ ಜೀವನ. ಸೊ ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. Wolf, unleash the wild within. Stargazer, set your sights higher. ಸ್ಟಾರ್ ಅನ್ಸೆಸ್ಟರ್, ಇಲ್ಲೆಲ್ಲವೂ ಸ್ಟಾರ್ ಬಂದಿದೆ. ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್. ಹಂಟರ್, ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್. ಮೋಸ್ಟ್ಲಿ ಕೆಲವರು ಸ್ಟಾರ್ ಸೀಡ್ಸ್ ಇದ್ದಾರೆ ಇಲ್ಲಿ. ಇನ್ನು ಕೆಲವರು ಅರ್ತ್ ಏಂಜಲ್ಸ್ ಇರ್ಬೋದು ಅಥವಾ ಟ್ವಿನ್ ಫ್ಲೇಮ್ಸ್ ಇರ್ಬೋದು. ನೀವು ಯಾರೋ ತುಂಬಾ ಅಂದ್ರೆ ನೀವು ಈ ಪ್ಲಾನೆಟ್ನವರು ಅಲ್ವಾ ಈ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು. ಕೆಲವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಅನ್ಲಿಶ್ ದ ವೈಲ್ಡ್ ವಿದಿನ್ ಅಂತ ಹೇಳಿ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ಏನು ನಿಮ್ಮಲ್ಲಿ ಹೀಲಿಂಗ್ ಪವರ್ ಇದೆಯಾ ಅಥವಾ ಏನಾದರೂ ಇದ್ದಿರ್ಬೋದು, ಅದನ್ನು ನೀವು ಹೊರಗೆ ತನ್ನಿ ಅಂತ ಹೇಳ್ತಿದ್ದಾರೆ. ತುಂಬಾನೇ ಅಂದ್ರೆ ನೀವೀಗ ತುಂಬಾ ಹೆದರಿಕೆಯಲ್ಲಿ ಇರ್ಬೋದು. ಅಥವಾ ಇಲ್ಲಿ ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್ ಅಂತ ಬಂದಿದೆ. ಅಂದ್ರೆ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ತುಂಬಾನೇ ಈಗ ಒತ್ತು ಕೊಟ್ಟಿರ್ಬೋದು. ಮೋಕ್ಷ ಅಂತ ಹೇಳಿದ್ರೆ ಇಲ್ಲಿ ಆಸೆ ಆಕಾಂಕ್ಷೆಗಳನ್ನು ಬಿಡಬೇಕಾಗ್ತದೆ, ಜನಗಳಿಗೆ ಸೇವೆ ಮಾಡಬೇಕಾಗ್ತದೆ, ಸೋಲ್ ಪರ್ಪಸ್ ಮಾಡಬೇಕಾಗ್ತದೆ ಇಲ್ಲಿ. ಸೊ ಆ ಹೆದರಿಕೆಯನ್ನು ಬಿಟ್ಟು ಬಿಡಿ, ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವರು ಕೇಳ್ಬೋದು, ನಾವು ಮನುಷ್ಯರಲ್ವಾ, ಬೇರೆಯವ್ರ ಥರ ನಾವು ಇರೋ ಹಕ್ಕಿಲ್ವಾ ಅಂತೇಳಿ. ಆದರೆ ಏನು ನಿಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅದನ್ನು ಯೂನಿವರ್ಸ್ ಡಿಸೈಡ್ ಮಾಡ್ತಾರೆ. ಸೊ ನೀವು ಅಷ್ಟೇ
ಏನ್ ಬಂದ್ರು ದೇವರ ಇಚ್ಛೆ ಅಂತ ನಡೀಲಿ ಅಂತೇಳಿ ಇಲ್ಲಿ ಮುಂದೆ ಸಾಗ್ಬೇಕಾಗ್ತದೆ. ಯಾವುದನ್ನು ತುಂಬಾ ಅಂದ್ರೆ ನನಗೆ ಇದೇ ಬೇಕು ಅಂತ ಹೇಳಿ, ಅದು ಬೇಕು ಇದು ಬೇಕು ಅಂತ ಹೇಳಿ ತುಂಬಾ ಆಸೆಯಲ್ಲಿ ಇರಬೇಡಿ, ಆಸೆ ಆಕಾಂಕ್ಷೆಗಳನ್ನು ಇರಬೇಡಿ, ಅಥವಾ ಮುಂದೆ ಏನಾಗ್ತದೇನೋ ಅಂತೇಳಿ ಹೆದರಿಕೆಯಲ್ಲಿ ಇರಬೇಡಿ. ನಿಮ್ಗೆ ಇಲ್ಲಿ ಯಾವ ಟೈಮಲ್ಲಿ ಯಾವ ಪ್ರೊಟೆಕ್ಷನ್ ಕೊಡಬೇಕು, ನಿಮ್ಗೆ ಹೇಗೆ ಡಿಸಿಷನ್ ತಗೊಳ್ಬೇಕು, ನಿಮ್ಗೆ ಅಂದ್ರೆ ಯಾವುದನ್ನು ಕೊಡಬೇಕು ಎಲ್ಲವನ್ನೂ ಇಲ್ಲಿ ಪೂರ್ವ ನಿರ್ಧರಿತ ಆಗಿರುತ್ತದೆ. ನಿಮ್ದು ಆಲ್ರೆಡಿ ನಿಮ್ದು ಅಂದ್ರೆ ದೇವರು ನೀವು ಡಿಸೈಡ್ ಮಾಡಿ ಭೂಮಿ ಮೇಲೆ ಬಂದಿರ್ತೀರಿ. ಅಂದ್ರೆ ನಾನು ಏನ್ ಮಾಡ್ಬೇಕು, ಈ ಭೂಮಿ ಮೇಲೆ ಬಂದ ಮೇಲೆ ನನ್ನ ಕೆಲಸ ಏನು, ಎಲ್ಲಾನು ನಿಮ್ಮ ಆತ್ಮ ಭೂಮಿಗೆ ಬರೋ ಮೊದಲು ಯೂನಿವರ್ಸ್ ಜೊತೆ ಮಾತಾಡಿಯೇ ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿ ಬಂದಿರ್ತದೆ. ಸೊ ನೀವು ಆ ಕೆಲಸ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಡಿವೈನ್ ಕೊಡ್ತಾರೆ. ಸೊ ಯಾವುದನ್ನು ತುಂಬಾ ಆಸೆಯಿಂದ ಅಥವಾ ಹೆದರಿಕೆಯಲ್ಲಿ ಕೆಲಸ ಮಾಡಬೇಡಿ. ನಿಮ್ಗೆ ಇಲ್ಲಿ ಅಂದ್ರೆ ನೀವು ತುಂಬಾ ಸ್ಪಿರಿಚುವಲ್ ಪರ್ಸನ್, ನಿಮ್ಗೆ ಯೂನಿವರ್ಸ್ ಪ್ರೊಟೆಕ್ಷನ್ ಖಂಡಿತ ಇದ್ದೇ ಇದೆ. ಆದ್ರೆ ಇಲ್ಲಿ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ನೀವು ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ನಿಮ್ದು ಅವರ ಬ್ಲಾಕ್ ಮಾಡ್ಕೋಬೇಕು. ಹೀಲಿಂಗ್ ತಗೊಳ್ಳಿ, ಹೀಲಿಂಗ್ ಥೆರಪಿ, ಚಕ್ರ ಬ್ಯಾಲೆನ್ಸ್, ಯೋಗ, ಮೆಡಿಟೇಷನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸ್ಟಾರ್ ಗೇಸರ್, ಸೆಟ್ ಯುವರ್ ಸೈಡ್ಸ್ ಹೈಯರ್ ಅಂತ ಹೇಳಿ, ಅಂದ್ರೆ ಒಂದು ದೊಡ್ಡ ಬಿಗ್ಗರ್ ಪಿಕ್ಚರ್ ನೋಡಿ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ಆಂಬಿಷನ್ ಅನ್ನು ನೋಡಿ. ನೀವಿಲ್ಲಿ ಸಣ್ಣ ಸಣ್ಣ ಇದಕ್ಕೆ ಈಗ ಇನ್ನರ್ ವರ್ಕ್ ಇರ್ಬೋದೇನೋ ಇರ್ಬೋದು, ಆದ್ರೆ ನೀವು ದೊಡ್ಡ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬಂದವರು ಈ ಭೂಮಿ ಮೇಲೆ ಅಂತ ಹೇಳಿ. ನಿಮ್ಗೆ ಏನಾದ್ರು ದೊಡ್ಡ ದೊಡ್ಡ ಪದವಿಗಳು ಸಿಗ್ಬೋದು. ಸ್ಟಾರ್ ಆನ್ಸೆಸ್ಟರ್, ಫಾಲೋ ದ ವಾಯ್ಸ್ ಆಫ್ ಯುವರ್ ಸೋಲ್. ಅಂದ್ರೆ ನೀವು ಇಲ್ಲಿ ಹೇಳ್ತಾರೆ, ನೀವೊಂಥರ ಸ್ಟಾರ್, ಇಲ್ಲಿ ಸ್ಟಾರ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಆತ್ಮ ಬಂದಿರೋದು ಭೂಮಿ ಮೇಲೆ ಶೈನ್ ಆಗ್ಲಿಕ್ಕೆ ಹೊರತು ತುಂಬಾ ಹೋಪ್ಲೆಸ್ ಎನರ್ಜಿಯಿಂದ ಇರ್ಲಿಕ್ಕಲ್ಲ, ಅಥವಾ ಬೇರೆಯವರನ್ನು ನೋಡಿ ಅವರನ್ನು ಫಾಲೋ ಮಾಡ್ಲಿಕ್ಕಲ್ಲ. ಬೇರೆಯವರು ನಿಮ್ಮನ್ನು ಫಾಲೋ ಮಾಡ್ಬೇಕಂದ್ರೆ ನೀವು ಶೈನ್ ಆಗ್ಬೇಕು, ಆ ರೀತಿ ಶೈನ್ ಆಗೋರಿದ್ದೀರಿ ಅಂತ ಹೇಳ್ತಾರೆ. ಈ ಆತ್ಮ ತುಂಬಾ ವರ್ಷದಿಂದ ಭೂಮಿ ಮೇಲೆ ಬಂದು ಈ ತರ ವರ್ಕ್ ಮಾಡಿ ಇದು ನಿಮ್ದು ಕೊನೆ ಜನ್ಮ ಇದ್ರೂ ಇರ್ಬೋದು. ಸೊ ಅಂದ್ರೆ ಇದೆಲ್ಲ ನಿಮ್ದು ಅಂದ್ರೆ ಹಿಂದಿನ ಜನ್ಮದ ಪೂರ್ವಜರು ಬಂದು ನಿಮ್ಗೆ ಹೇಳ್ತಿದ್ದಾರೆ, ನಿಮ್ದು ಆತ್ಮದ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಜನಗಳು ಏನು ಬೇಕಿದ್ರು ಹೇಳಿ, ನಿಮ್ಮ ಆತ್ಮದ ಮಾತು ಕೇಳಿ ಅಂತ ಹೇಳಿ ಇಲ್ಲಿ. ಸೊ ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಪೈಲ್ ನಂಬರ್ 2. ಇದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಯೆಲ್ಲೋ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಕಾಳಿ ಮಾತೆ ಮಹಾಕಾಳಿ ಏನೋ ಒಂದು ವರ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಮಹಾಕಾಳಿಯ ಬಂದಿದ್ದಾರೆ ಇಲ್ಲಿ. ತುಂಬಾ ಪೈಲ್ ನಂಬರ್ 2 ಚೆನ್ನಾಗಿತ್ತು, ಮೋಕ್ಷ ಬಂದಿತ್ತು. ಪೈಲ್ ನಂಬರ್ 3 ಮಹಾಕಾಳಿ 16-7 ಮಹಾಕಾಳಿ ಬಂದಿದ್ದಾರೆ. ನೀವೇನಾದ್ರೂ ಮಹಾಕಾಳಿಯನ್ನು ಅಥವಾ ಭದ್ರಕಾಳಿಯನ್ನು ಆರಾಧಿಸ್ತಿರ್ಬೋದು ಈ ಪೈಲ್ ಸೆಲೆಕ್ಟ್ ಮಾಡಿದವರು. ಮಹಾಕಾಳಿ ತುಂಬಾ ಫೈರಿ ಫೈಲ್ ಇದು. ಮಹಾಕಾಳಿ ಬಂದಿದೆ ನಿಮ್ ಜೀವನದಲ್ಲಿ. ಮಹಾಕಾಳಿ ಬ್ಲೆಸ್ಸಿಂಗ್ಸ್ ನಿಮ್ಗೆ, ಮಹಾಕಾಳಿ ಬಂದು ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ. ಫೈಲ್ ನಂಬರ್ 3 ದ ಕ್ರೌ, ದ ಸಾರ್ಸರರ್, ದ ಮೆಡಿಸಿನ್ wheel, ancient ones. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಈ ಮಹಾಕಾಳಿ ಬಂದು ಯಾವ ವರ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ದು ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ ಇಲ್ಲಿ. ಕೆಲವರಿಗೆ ಇಂಟ್ಯೂಷನ್ ಪವರ್ ಅಥವಾ ನಿಮ್ದು ಚಕ್ರ ಇಲ್ಲಿ ತುಂಬಾನೇ ಬ್ಯಾಲೆನ್ಸ್ ಆಗ್ತಾ ಇದೆ. ಈ ಚಕ್ರ ಹೇಗಂತ ಹೇಳಿದ್ರೆ ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ಬೋದು, ಅಥವಾ ಇಲ್ಲಿ ಕೆಲವರಿಗೆ ಮಹಾಕಾಳಿ ಬಂದು ಕುಂಡಲಿನಿ ಶಕ್ತಿ ನಿಮ್ದು ತುಂಬಾನೇ ಇಲ್ಲಿ ಇದಾಗ್ತಾ ಇದೆ. ಕುಂಡಲಿನಿ ಶಕ್ತಿ ನಿಮ್ಗೆ ಇದಾಗ್ತಿದೆ. ಕೆಲವರಿಗೆ ಹಾವು ಕನಸಲ್ಲಿ ಕಾಣಿಸ್ತಿರ್ಬೋದು, ಅಥವಾ ಬೆನ್ನ ಹಿಂದೆ ನಿಮ್ಗೆ ಏನೋ ಒಂದು ಸಡನ್ ಒಂದು ಸೆಳಕು ಬಂದಾಗ ಆಗ್ಬೋದು, ಸಡನ್ ಏನೋ ಒಂದು ನಿಮ್ಗೆ ತುಂಬಾನೇ ನೀವು ಪವರಿಗೆ ಬರ್ತಿದ್ದೀರಿ ಇಲ್ಲಿ. ಅಂದ್ರೆ ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ, ಪ್ಲಸ್ ಈ ಕುಂಡಲಿನಿ ಶಕ್ತಿನೂ ಓಪನಿಂಗ್ ಆಗ್ತಾ ಇದೆ. ನಿಮ್ಗೊಂಥರ ಹೇಗಂತ ಹೇಳಿದ್ರೆ ನೀವು ತುಂಬಾ ಈಗ ಶಾರ್ಪ್ ಮೈಂಡೆಡ್ ಪರ್ಸನ್ ಆಗ್ತಿದ್ದೀರಿ. ಇಲ್ಲಿ ನಿಮ್ಗೆ ಹುಲಿಯಂತ ಶಕ್ತಿ ಕೊಡ್ತಿದ್ದಾರೆ, ಒಂದು ಹುಲಿಯಂತ ಪವರ್ ನಿಮ್ಗೆ, ಒಂದು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತದೆ. ಪ್ಲಸ್ ನೀವು ಈಗಲ್ಲ ಅಂದ್ರೆ ಜೀವನವನ್ನು ತುಂಬಾ ಮೇಲೆ ಅಂದ್ರೆ ನಿಮ್ದು ಒಂಥರ ಲೈಫ್ ಒಂಥರ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಜೀವನವನ್ನು ತುಂಬಾ ಅಂದ್ರೆ ಹದ್ದಿನ ಕಣ್ಣಿನ ರೀತಿ ನಿಮ್ದು ಎಲ್ಲ ಕಡೆನೂ ನಿಮ್ದು ಥರ್ಡ್ ಐ ಅಂತ ಹೇಳಿದ್ರೆ ನಿಮ್ದು ಹಿಡನ್ ಥಿಂಗ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ಕೆಲವೊಮ್ಮೆ ಅಂದ್ರೆ ಏನಾದ್ರೂ ಒಂದು ಹಿಡನ್ ಥಿಂಗ್ಸ್ ಇದ್ದಿರ್ಬೋದು. ಈಗ ನಿಮ್ ಜೀವನದಲ್ಲಿ ತುಂಬಾನೇ ಅಂದ್ರೆ ಏಳು ಬೀಳುಗಳು ಆಗ್ತಿರ್ಬೋದು. ಅಂದ್ರೆ ಹೇಗಂತ ಹೇಳಿದ್ರೆ ಜೀವನ ಒಂದ್ಸಲ ತುಂಬಾ ಡೌನ್ ಹೋದಾಗ ಅನಿಸ್ತಿರ್ಬೋದು, ಅಥವಾ ಅಪ್ ಹೋದಾಗ ಅನಿಸ್ತಿರ್ಬೋದು, ಏನೋ ಒಂದು ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಸೊ ಒಂದು ಹಿಡನ್ ಸೀಕ್ರೆಟ್ ನಿಮ್ಗೆ ಗೊತ್ತಾಗ್ತದೆ. ಥರ್ಡ್ ಐ ಚಕ್ರ ಪ್ಲಸ್ ಕುಂಡಲಿನಿ ಶಕ್ತಿ
ಕುಂಡಲಿನಿ ಶಕ್ತಿ, ನೀವು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗಬೇಕಿದ್ರೆ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಬೆನ್ನೋವು ಬರ್ಬೋದು, ಅಥವಾ ಫುಲ್ಲು ಅಂದರೆ 7 ಚಕ್ರ, ರೂಟ್ ಚಕ್ರದಿಂದ 7 ಚಕ್ರ ತನಕ ನಿಮ್ಮದು ಚಕ್ರ ಫುಲ್ಲು ಈಗ ಅಂದರೆ ಚಕ್ರ ಓಪನಿಂಗ್ ಆಗ್ತವೆ. ಈ ಟೈಮಲ್ಲಿ ನೀವು ತುಂಬಾ ಬ್ಯಾಲೆನ್ಸ್ ಮಾಡಬೇಕು. ಚಕ್ರ ಬ್ಯಾಲೆನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ನೀವು ಈ ಪೈಲ್ ಸೆಲೆಕ್ಟ್ ಮಾಡಿದವರು ಯಾರಾದರೂ ನೀವೇನಾದರೂ ಚಕ್ರ ಬ್ಯಾಲೆನ್ಸ್ ಗೊತ್ತಿಲ್ಲ ಅಂತ ಹೇಳಿದರೆ ಥೆರಪಿ ಮುಖಾಂತರ ಇರ್ಬೋದು, ಅಥವಾ ಅದರ ಬೀಜ ಮಂತ್ರದಿಂದ ಇರ್ಬೋದು, ಲಂ ಯಂ ರಮ್ ಅಂತ ಹೇಳಿ. ಸೊ ಇದನ್ನು ಗುರುವಿನ ಮುಖಾಂತರ ಕಲಿಯಿರಿ, ಯೂಟ್ಯೂಬ್ ನೋಡಿ ಕಲಿಬೇಡಿ. ಗುರುವಿನ ಮುಖಾಂತರ ತುಂಬ ಇಂಪಾರ್ಟೆಂಟ್. ಚಕ್ರ ಬ್ಯಾಲೆನ್ಸ್ ಯೋಗ ಮಾಡೋದ್ರಿಂದ ನಮ್ಮದು ಚಕ್ರ ಬ್ಯಾಲೆನ್ಸ್ ಬರ್ತದೆ. ಚಕ್ರ ಬ್ಯಾಲೆನ್ಸ್ ಮಾಡಿ, ಇಲ್ಲಾಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ನಿಮಗೆ ಬರ್ಬೋದು. ಇಲ್ಲಿ ಮೆಡಿಸಿನ್ ವೀಲ್ ಅಂತ ಬರ್ತಿದೆ, ಅಂದರೆ ನೀವು ಇಲ್ಲಿ ಕೆಲವರು ಹೀಲರ್ ಇದ್ದೀರಿ, ಸ್ಪಿರಿಚುವಲ್ ಹೀಲರ್. ನೀವು ಹೇಗಂತ ಹೇಳಿದರೆ ನೀವು ಇಲ್ಲಿ ಅಂದರೆ ಬೇರೆಯವರಿಗೆ ನೀವು ಹೀಲಿಂಗ್ ಕೊಡಬೇಕು ಅಂತ ಯೂನಿವರ್ಸ್ ಹೇಳ್ತೇನೆ. ನಿಮ್ಗೆ ಅದೊಂಥರ ಮೆಡಿಸಿನ್ ವೀಲ್. ಅಂದರೆ ಇಲ್ಲಿ ಮಹಾಕಾಳಿ ಬಂದು ನಿಮಗೆ ಒಂದು ಮೆಡಿಸಿನ್ ವೀಲ್ ಕೊಡ್ತಿದ್ದಾರೆ. ಇದೊಂಥರ ಬ್ಲೆಸ್ಸಿಂಗ್ಸ್ ನಿಮಗೆ. ಅಂದರೆ ಕೆಲವೊಮ್ಮೆ ನೀವು ಹೀಗೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ರೂ ನಿಮ್ಗೆ ಅನುಭವ ಆಗಿರ್ಬೋದು. ನೀವೇನಾದರೂ ಹೇಳಿದ್ರೆ ಅಥವಾ ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ಇಮ್ಮಿಡಿಯೇಟ್ ಅವರಿಗೆ ಪನಿಷ್ಮೆಂಟ್ ಸಿಗ್ತಿರ್ಬೋದು, ಅಥವಾ ನೀವು ಹೇಳಿದಾಗೆ ಆಗ್ತಿರ್ಬೋದು. ಸೊ ನೀವು ಇಲ್ಲಿ ಮಾತಾಡಬೇಕಿದ್ರೆ ನಿಮಗೆ ಅದು ಅಂದರೆ ನಾನು ಹೇಳಿದಾಗ ಆಯಿತು ನಿಮ್ಗೆ ಅನಿಸಿರ್ಬೋದು, ಆದರೆ ನೀವು ಇಲ್ಲಿ ಮಾತಾಡಬೇಕಿದ್ರೆ ಇಲ್ಲಿ ತುಂಬ ಇಂಪಾರ್ಟೆಂಟ್. ನಿಮ್ಮ ಮಾತಿನ ಮೇಲೆ ತುಂಬ ನೀವು ಇಂಪಾರ್ಟೆಂಟ್ ಇಡಬೇಕಾಗ್ತದೆ. ನೀವೇನಾದರೂ ಸಪೋಸ್ ಬೈ ಮಿಸ್ಟೇಕ್ ಕೆಟ್ಟದೇನಾದರೂ ಮಾತಾಡಿ ನಿಮ್ಮ ಮುಂದಿರೋ ವ್ಯಕ್ತಿಗೆ ಕೆಟ್ಟದಾಯಿತು ಅಂತ ಹೇಳಿದರೆ ಅದರ ಪಾಪಕರ್ಮಗಳೆಲ್ಲ ನಿಮಗೆ ಸುತ್ಕೊಳ್ತವೆ. ಸೊ ಯಾವ ಕೆಟ್ಟ ಮಾತನ್ನಾಡಬೇಡಿ, ಆದಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ಹೀಲಿಂಗ್ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಹೀಲಿಂಗ್ ಪವರ್ ಇರ್ಬೋದು, ನಿಮ್ಮಲ್ಲಿ ಯಾವುದೇ ಹೀಲಿಂಗ್ ಪವರ್ ಇರ್ಬೋದು, ಹೀಲಿಂಗ್ ಕೊಡಿ ಅಂತ. ನಿಮ್ಮ ಜೀವನ ಒಂಥರ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಒಂಥರ ದೊಡ್ಡ ಬದಲಾವಣೆ ಇದ್ದಿರ್ಬೋದು. ಈಗಂದರೆ ನಿಮ್ಮನ್ನು ಯಾರು ಅಷ್ಟು ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಯಾರು ನಿಮ್ಮ ಕಡೆ ಅಷ್ಟು ಅಂದರೆ ನಿಮ್ಮನ್ನು ಯಾರು ತುಂಬ ನಿಮ್ಮನ್ನು ಕೀಳಾಗಿ ನೋಡ್ತಿರ್ಬೋದು ಕೆಲವರೆಲ್ಲ. ಆದರೆ ನಿಮ್ಮ ಜೀವನ ಒಂಥರ ಫುಲ್ ಚೇಂಜ್ ಆಗೋದ್ರಿಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಥರ್ಡ್ ಐ ಚಕ್ರ ಫುಲ್ ಓಪನ್ ಆಗ್ತದೆ. ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಹಾಕಾಳಿ. ನಿಮಗೆ ಟ್ಯಾರೋಟಿಂದ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಕುಂಡಲಿನಿ ಶಕ್ತಿ ಇದು ಆಟೋಮೆಟಿಕ್ ಆಗಿ ಆಗ್ತದೆ. ಕುಂಡಲಿನಿ ಶಕ್ತಿ, ವಾವ್, ಮೆಜಿಷಿಯನ್, ಪೇಷಿಯನ್ಸ್. ಈ ಫೈಲ್ ಸೆಲೆಕ್ಟ್ ಮಾಡಿರೋರು ನೀವು ಮಾಸ್ಟರ್ ಸೋಲ್ಸ್. ಅಂದರೆ ತುಂಬ ಸಲ ನಿಮ್ಮದು ಆತ್ಮ ಈ ಭೂಮಿ ಮೇಲೆ ಬಂದು ಎಲ್ರಿಗೂ ಹೀಲಿಂಗ್ ಕೊಟ್ಟು ಅಥವಾ ಟೀಚಿಂಗ್ ಮಾಡಿ ಇನ್ನೊಬ್ಬರ ಜೀವನವನ್ನು ಒಳ್ಳೇದು ಮಾಡಿ ಹೋಗಿರುವಂಥ ಆತ್ಮ ಇದು. ಸೊ ಇದೊಂಥರ ನಿಮ್ದೊಂಥರ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಾ ಇದೆ. ತುಂಬಾ ನಿಮಗೆ ಈಗ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆದಾಗ ತುಂಬ ಸಿಟ್ಟು ಕೋಪಗಳು ಜಾಸ್ತಿ ಇರ್ತವೆ. ಸೊ ಬ್ಯಾಲೆನ್ಸ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಈ ಕುಂಡಲಿನಿ ಶಕ್ತಿ ನಿಮಗೆ ಒಂದು ಲೋಕ ಕಲ್ಯಾಣಕ್ಕಾಗಿ ದೇವರು ಕೊಟ್ಟಿರ್ತಾರೆ, ಅವೇಕನಿಂಗ್ ಮಾಡಿರ್ತಾರೆ. ಸೊ ಇದನ್ನು ಜನಗಳ ಒಳ್ಳೆದಕ್ಕೋಸ್ಕರ ಯೂಸ್ ಮಾಡಿ ನಿಮ್ಗೆ ಅದು ಏನು ಮಾಡ್ಬೇಕು ಅನ್ನೋದು ಯೂನಿವರ್ಸ್ ನಿಮಗೆ ಕನಸಿನ ಮುಖಾಂತರ ಅಥವಾ ಯಾವುದರ ಮುಖಾಂತರ ಆದರೂ ಹೇಳಿರ್ತಾರೆ. ಸೊ ಒಳ್ಳೆದಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಕುಂಡಲಿನಿ ಶಕ್ತಿ ಅಂದರೆ ಇದೊಂದು ಪಾರ್ಟ್ ಆಫ್ ದ ಮಹಾಕಾಳಿ, ಇದೊಂದು ಸಣ್ಣ ಒಂದು ಪಾರ್ಟ್. ನೀವು ನೋಡಿರ್ಬೋದು ಮಹಾಕಾಳಿಗೆ ಎಷ್ಟು ಕ್ರೋಧ ಇರ್ತದೆ ಅಂತ ಹೇಳಿ, ರೋಷ ಇರ್ತದೆ ಅಂತ ಹೇಳಿ. ಸೊ ಇಲ್ಲಿ ನೀವು ಸಿಟ್ಟನ್ನು ತುಂಬ ಕಂಟ್ರೋಲ್ ಮಾಡಬೇಕಾಗ್ತದೆ. ನೀವು ಎಲ್ಲರ ಮೇಲೂ ಅಂದರೆ ಚಕ್ರ ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮದು ಸ್ವಲ್ಪ ಸಿಟ್ಟು ಕಡಿಮೆ ಆಗ್ತದೆ. ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಮಾತ್ರ ಈ ಪವರನ್ನು ಯೂಸ್ ಮಾಡಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇರುವಂಥದ್ದು ಈ ಕುಂಡಲಿನಿ ಶಕ್ತಿ. ಅದನ್ನು ಲೋಕ ಕಲ್ಯಾಣಕ್ಕೋಸ್ಕರ ಅಂದರೆ ಜನಗಳಿಗೆ ಕೆಟ್ಟದ್ದು ಬರ್ತದೆ ಅಂತ ಹೇಳುವಾಗ ಈ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗಿ ನಾವು ಅದನ್ನು ಉಪಯೋಗ ಮಾಡ್ತೇವೆ. ಸೊ ಇಲ್ಲೊಂಥರ ನೀವು ಹೇಗಂತ ಹೇಳಿದರೆ ನಿಮ್ಗೊಂಥರ ಇಲ್ಲಿ ಕ್ಲಾರಿಟಿ ಬರ್ತದೆ ನಿಮ್ಮ ಜೀವನದಲ್ಲಿ. ಇಷ್ಟು ತನಕ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು. ನೀವೊಂಥರ ಮೆಜಿಷಿಯನ್, ನಿಮ್ಮ ಹತ್ರ ಎಲ್ಲ ಪವರು ಇದೆ. ನೀವು ಮಾಸ್ಟರ್ ಇರ್ಬೋದು, ನಿಮ್ಮ ಹತ್ರ ಫೈನಾನ್ಸ್ ಇದೆ, ಅಥವಾ ನಿಮಗೆ ರಿಲೇಷನ್ಶಿಪ್, ಫೈನಾನ್ಸ್ ಅಂದರೆ ನಿಮಗೆ ಎಲ್ಲ ವಿದ್ಯೆನೂ ಗೊತ್ತಿರ್ಬೋದು. ನಿಮಗೆ ಆಕಲ್ಟ್ ಸೈನ್ಸ್ ಗೊತ್ತಿರ್ಬೋದು, ಆಸ್ಟ್ರಾಲಜಿ ಗೊತ್ತಿರ್ಬೋದು, ರೇಖೆ ಗೊತ್ತಿರ್ಬೋದು, ಕ್ರಿಸ್ಟಲ್ ಗೊತ್ತಿರ್ಬೋದು, ಅಥವಾ ನೀವು ಭೂಮಿ ಮೇಲೆ ಇರೋದು ಫೈನಾನ್ಸ್ ಇರ್ಬೋದು, ನಿಮಗೆ ಫೈನಾನ್ಸಲ್ಲಿ ಸ್ಟೇಬಲ್ ಇರ್ಬೋದು. ಕೆಲವರು ಫೈನಾನ್ಸ್ ವಿತ್ ರಿಲೇಷನ್ಶಿಪ್ ಇರ್ಬೋದು. ಅಂದರೆ ನಿಮಗೆ ಭೂಮಿ ಆಕಾಶ ಪಂಚತತ್ವಗಳಿಂದ ಎಲ್ಲನೂ ನಿಮಗೆ ಎನರ್ಜಿ ತಗೊಂಡು ನಿಮಗೆ ಅಂದರೆ ಜನಗಳಿಗೆ ಕೊಡುವಂಥದ್ದು ಗೊತ್ತಿದೆ. ಇಲ್ಲಿ ಮೆಡಿಸಿನ್ ವೀಲ್ ಅಂದರೆ ಫುಲ್ಲು ನೀವೊಂಥರ ಮೆಜಿಷಿಯನ್ ಥರ
ನೀವು ಒಂಥರ ಮ್ಯಾಜಿಕ್ ಮಾಡ್ಬೋದು ನೀವು ಜನಗಳ ಮೇಲೆ ಮ್ಯಾಜಿಕ್ ಅಂತ ಹೇಳಿದ್ರೆ ನಿಮ್ಮಲ್ಲಿರೋ ಪವರ್ ಇಂದ, ಅಂದ್ರೆ ನಿಮ್ಗೆ ಒಂಥರ ಆ ತರ ಇಂಟ್ಯೂಷನ್ ಪವರ್ ತುಂಬಾನೇ ಸ್ಟ್ರಾಂಗ್ ಇದೆ ಇಲ್ಲಿ. ತುಂಬಾನೇ ನಿಮ್ದು ಪವರ್ ಆಫ್ ಥಿಂಕಿಂಗ್ ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ಇಲ್ಲಿ ನೀವು ತುಂಬಾ ತಾಳ್ಮೆ ಇರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಟೈಮ್ ಇಲ್ಲಿ ಚೇಂಜ್ ಆಗ್ತಾ ಇದೆ, ಎಲ್ಲ ಕಡೆ ವೀಲ್ ಬಂದಿದೆ ಇಲ್ಲಿ. ಅಂದ್ರೆ ನಿಮ್ದು ಇಲ್ಲಿ ಏನ್ ಹೇಳ್ತಾರೆ, ಭಾಗ್ಯ ಚಕ್ರ ನಿಮ್ದು ತಿರುಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯ್ಬೇಕು. ಚಕ್ರ ನಿಮ್ದು ತಿರುಗ್ತಾ ಇದೆ. ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ಲೈಫಲ್ಲಿ. ಒಂದು ಅನ್ಎಕ್ಸ್ಪೆಕ್ಟೆಡ್ 7 ನಂಬರ್ ತುಂಬಾ ಇಂಪಾರ್ಟೆಂಟ್ ನಂಬರ್ ನಿಮ್ಗೆ. 16 20 ನಿಮ್ಮ ಲೈಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರ್ತದೆ. ಅಂದ್ರೆ ಕಾಲ್ ಅಂತ ಹೇಳಿದ್ರೆ ಇದು ದೇವರ ಕಡೆಯಿಂದ ಇರ್ಬೋದು. ಒಂದು ಸಡನ್ ನಿಮ್ದು ಶಿಫ್ಟ್ ಬರ್ತದೆ ನಿಮ್ಮ ಲೈಫಲ್ಲಿ. ಇದು ನೀವಂದ್ರೆ ನಿಮ್ಗೆ ಇಂಟ್ಯೂಷನ್ ಗೊತ್ತಿರ್ಬೋದು, ಕೆಲವೊಮ್ಮೆ ಏನೋ ಆಗ್ತದೆ ನನ್ನ ಜೀವನದಲ್ಲಿ, ಏನೋ ಒಳ್ಳೇದಾಗ್ತದೆ ಅಂತ ನಿಮಗೆ ಗೊತ್ತಿರ್ಬೋದು. ಆದ್ರೆ ಇದು ನೀವು ಎಣಿಸದ ರೀತಿಯಲ್ಲಿ ನಿಮ್ಮ ಲೈಫ್ ಒಂಥರ ಶಿಫ್ಟ್ ಆಗೋದ್ರಲ್ಲಿದೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್, ಇದೊಂಥರ ಹ್ಯಾಪಿ ಚೇಂಜ್. ಅಂದ್ರೆ ನಿಮ್ಗೆ ಇದು ಇಷ್ಟ ಆಗದೆ ಇದ್ದಿರ್ಬೋದು. ಅಂದ್ರೆ ದೊಡ್ಡ ಬದಲಾವಣೆ ಅಂತಲೇ ಹೇಳ್ತೇವೆ ಇದನ್ನ. ಒಂಥರ ನಿಮ್ಗೆ ಇಲ್ಲಿ ನಿಮ್ದೊಂಥರ ಲೈಫ್ ಒಂಥರ ಇಲ್ಲಿ ವೀಲ್ ತರ, ಅಂದ್ರೆ ಚಕ್ರ ತಿರುಗ್ತಾ ಇದೆ, 360 ಡಿಗ್ರಿ ಚೇಂಜ್ ಆಗ್ತಾ ಇದೆ. ಜಸ್ಟ್ ಈಗ ನಿಮ್ ಲೈಫ್ ತಿರುಗ್ತಾ ಇದೆ, ಸ್ಲೋಲಿ ತಿರುಗ್ತಾ ಇದೆ. ಅದೊಂಥರ ಇನ್ನು ಫಾಸ್ಟ್ ರನ್ ಆಗಿ ಒಂದು ಎಂಡ್ ಆಗ್ತದೆ. ಸೊ ಏನೋ ಒಂಥರ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ, ತುಂಬಾ ಟೆನ್ಷನ್ ಅಂತ ಅನಿಸ್ತಿರ್ಬೋದು. ಇಲ್ಲಿ ನಿಮ್ಗೆ ಯೂನಿವರ್ಸ್ ಮಹಾಕಾಳಿ ಬಂದು ಹೇಳ್ತಿದ್ದಾರೆ, ಒಂದು ಶಿಫ್ಟ್ಗೆ ರೆಡಿಯಾಗಿ. ಸಡನ್ ಶಿಫ್ಟ್, ಒಂದು ಬಿಗ್ ಶಿಫ್ಟ್ ಬರ್ತಾ ಇದೆ. ಒಂಥರ ಸ್ವಿಫ್ಟ್ ಚೇಂಜ್ ಅಂತಲೇ ಹೇಳ್ಬೋದು. ಅಂದ್ರೆ ಅಂದ್ರೆ ಇದೊಂಥರ ತುಂಬಾ ಅಬಂಡೆಂಟ್ ಎನರ್ಜಿ ಇದೆ ಇಲ್ಲಿ. ನಿಮ್ದೊಂಥರ ಒಂದು ಚೇಂಜ್ ಆಗ್ತಿದೆ ದುನಿಯಾ. ಅಂದ್ರೆ ಏನ್ ಹೇಳ್ತಾರೆ, ಒಂದು ಲೈಫೇ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು ನಿಮ್ದು. ಮೊದಲು ಹೇಗೋ ಇದ್ರಿ, ಮುಂದೆ ನೀವು ಹೇಗೋ ಆಗೋರಿದ್ದೀರಿ. ಅಂದ್ರೆ ಇದೊಂಥರ ಗುಡ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಸೊ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಕಾಲ್ ಬರ್ತಾ ಇದೆ, ಮಹಾಕಾಳಿ ಕಡೆಯಿಂದ ಕಾಲ್ ಬರ್ತಾ ಇದೆ, ನೀವು ಅವೇಕನಿಂಗ್ ಆಗಬೇಕು ಅಂತ ಹೇಳಿ. ಒಂದು ಶಿಫ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಸಡನ್ ಶಿಫ್ಟ್, ಟವರ್ ಮೂವ್ಮೆಂಟ್ ಬಂದಿದೆ ಇಲ್ಲಿ. ಸೊ ರೆಡಿಯಾಗಿ, ಯಾವುದೇ ಚೇಂಜಸ್ ಬಂದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲದೇನೆ ಇದ್ದಿರ್ಬೋದು ಈ ಚೇಂಜಸ್. ಮೇಜರ್ ಚೇಂಜಸ್, ನಿಮ್ಗೆ ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ. ಎಲ್ಲ ಕಡೆಯಿಂದ ಮೇಜರ್ ಕಾರ್ಡ್ ಬರ್ತಾ ಇದೆ. ಕೆಲವು ರಿಲೇಶನ್ಶಿಪ್ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಯಾರಿಗಾದ್ರೂ ಕಾಯ್ತಾ ಇದ್ದಿರ್ಬೋದು. ರಿಲೇಶನ್ಶಿಪ್, ಫೈನಾನ್ಸ್ ಎಲ್ಲಾನು ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತದೆ. ನೀವೊಂಥರ ಇಲ್ಲಿ ಮೆಜಿಷಿಯನ್ ರೋಲಿಗೆ ಬರೋದು, ಇಲ್ಲಿ ನೀವು ನೋಡ್ತಿರ್ಬೋದು ಮೆಜಿಷಿಯನ್ ರೋಲ್ ಇದೆ. ಅಂದ್ರೆ ನೀವೀಗ ಸ್ವಲ್ಪ ಕಾಯ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಎಲ್ಲಾನು ಅಂದ್ರೆ ಯಾವಾಗ ಆಗ್ಬೋದು ನೀವು ಕೇಳ್ತಾ ಇದ್ದಿರ್ಬೋದು. ಟೈಮ್, ಡಿವೈನ್ ಟೈಮ್ ಇದು. ಈ ಸಡನ್ ಶಿಫ್ಟ್ಗೆ ಟೈಮ್ ಇಲ್ಲ. 7 ಪೋರ್ಟಲ್ ನಂತರ ಆಗ್ಬೋದು. 7 ಪೋರ್ಟಲ್ ನಿಮ್ಗೆ ಇಲ್ಲೂ 16 ಬಂದಿದೆ, ಇಲ್ಲೂ 16 ಬಂದಿದೆ. 16 ನಂಬರ್ ಅಥವಾ 7 ಪೋರ್ಟಲ್ ನಿಮ್ಗೆ ಜುಲೈ 7 ನಂತರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಸೊ ನೀವು ತುಂಬಾ ಅವೇರ್ ಆಗಿರ್ಬೇಕಾಗ್ತದೆ. ನಿಮ್ಗಿಲ್ಲಿ ಮೆಸೆಂಜರ್ ಆಫ್ ಫೈರ್ ಬಂದಿದ್ದಾರೆ, ಇಲ್ಲಿ ಮೆಸೆಂಜರ್ ಆಫ್ ವಾಟರ್ ಬಂದಿದ್ದಾರೆ. ನಿಮ್ಗಿಲ್ಲಿ ಇಮೋಷನಲಿ ಪ್ಲಸ್ ನಿಮ್ದು ಏನು ಜಾಬ್ ಇರ್ಬೋದು ಅಥವಾ ಕ್ರಿಯೇಟಿವಿಟಿ ಇರ್ಬೋದು. ಸೊ ಅಲ್ಲಿ ಏನೋ ಒಂದು ನಿಮ್ದು ಬೆಳಕು ಬರೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಕ್ಯಾಂಡಲ್ ಪ್ಲಸ್ ಸುತ್ತ ಬೆಳಕಿದೆ. ನೀವೊಂಥರ ಕ್ವೀನ್ ರೋಲಿಗೆ ಬರೋರು ಇದ್ದೀರಿ. ನೀವು ನೋಡೋರು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಸೊ ಇಲ್ಲಿ ಹೇಗಂತ ಹೇಳಿದ್ರೆ, ಈಗ ನೀವು ಹೇಗಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಿದೆಯಾ ಅದರ ಬಗ್ಗೆ ನೀವು ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ದೇವರು ನಿಮ್ಗೆ ಎಲ್ಲಾನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕೈಯಲ್ಲಿ, ಕಾಲಲ್ಲಿ, ತಲೆ ಎಲ್ಲಾ ಕಡೆ ಇಲ್ಲಿ ಪರ್ಲ್ ಇಟ್ಕೊಂಡು ಕಣ್ಣು ಮುಚ್ಕೊಂಡಿದ್ದೀರಿ. ಅಂದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ದೇವ್ರು ನಿಮ್ಗೆ ಎಲ್ಲಾನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಗೆ ಯೂನಿವರ್ಸ್ ಏನೋ ಒಂದು ಆಫರ್ ಮಾಡ್ತಿದ್ದಾರೆ. ಇಲ್ಲಿ ಕಾಲ್ ಬರ್ತಾ ಇದೆ, ನೋಡಿ ನನ್ನ ಕಡೆ ನೋಡಿ ಅಂತ ಹೇಳಿ. ಅಂದ್ರೆ ನೀವು ಯೂನಿವರ್ಸ್ ಕಡೆ ನೋಡ್ತಾ ಇಲ್ಲ, ಅಂದ್ರೆ ನೀವು 3D ಲೈಫ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಿರ್ಬೋದು. ಸೊ ಯೂನಿವರ್ಸ್ ಕಡೆ ನೋಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ದು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಾ ಇದೆ. ಸೊ ತುಂಬಾನೇ ನಿಮ್ಗೆ ಸಡನ್ ಶಿಫ್ಟ್ ಬರ್ತದೆ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗುವಾಗ. ಸೊ ನೀವಿಲ್ಲಿ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ತುಂಬಾ ಸ್ಟೇಬಲ್ ಆಗಿರಿ ಅಂತ ಹೇಳಿ. ಇಲ್ಲಿ ನೀವು ಒಂಥರ ನಿಮ್ಮ ಜೀವನ ಹೇಗಾಗ್ತದೆ ಅಂತ ಹೇಳಿದ್ರೆ, ರಿಲೇಶನ್ಶಿಪ್, ಫೈನಾನ್ಸ್ ಎಲ್ಲದರಲ್ಲೂ ಒಂಥರ ಇಂಪ್ರೂವ್ಮೆಂಟ್, ಅಬಂಡೆಂಟ್ ಆಗೋದ್ರಲ್ಲಿ ಇದ್ದೀರಿ ಅಂತ ಹೇಳಿ. ಈಗ ನೀವು ಅಂದ್ರೆ ನಿಧಾನಕ್ಕೆ ಹೊರಡ್ತಾ ಇದ್ದೀರಿ, ಬೆಳಕಿನ ಕಡೆ ಹೋಗ್ತಾ ಇದ್ದೀರಿ. ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ಅರೆ ಒಂಥರ ಸಡನ್ ಶಿಫ್ಟ್ ಬರೋದ್ರಲ್ಲಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಶಿಫ್ಟ್ ಚೇಂಜ್, ದೊಡ್ಡ ಬದಲಾವಣೆಗಳು. ನಿಮ್ದು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇಲ್ಲಿ ಫಾರ್ಚೂನ್, ಇಲ್ಲೂ ವೀಲ್. ಏನೋ ಇಲ್ಲಿ ಡೆಸ್ಟಿನಿ, ಇಲ್ಲಿ ಡಿವೈನ್ ಟೈಮಿಂಗ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಸೊ ನೀವು ಈಗ ಯಾವ ಡಿಸಿಷನ್ ತಗೊಳ್ದೇ ಇರೋದು ಒಳ್ಳೇದು. ಒಂದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ನಿಮ್ದು. ಹೆರೋಫೆಂಟ್, ಮೇಜರ್ ಚೇಂಜ್.
ತುಂಬಾ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಜೀವನದಲ್ಲಿ, ದೊಡ್ಡ ದೊಡ್ಡ ಬದಲಾವಣೆಗಳು. ಫೈಲ್ ನಂಬರ್ 3 ಕಂಗ್ರ್ಯಾಚುಲೇಷನ್. ನಿಮ್ಗೆ ಕಮಿಟ್ಮೆಂಟ್ ಬರ್ಬೋದು, ಅಥವಾ ನೀವೊಂಥರ ಬೇರೆಯವರಿಗೆ ಟೀಚ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಕೆಲವರಲ್ಲಿ ಕ್ಯಾಂಡಲ್ ಅಥವಾ ನಿಮಗೆ ಫೆದರ್ ಕಾಣಿಸ್ತಿರ್ಬೋದು. ಇಲ್ಲಿ ರಿಲೇಶನ್ಶಿಪ್ ಇದೆ, ಫೈನಾನ್ಸ್ ಇದೆ, ಸ್ಪಿರಿಚುಯಾಲಿಟಿ ಇದೆ, ಪ್ಲಸ್ ನಿಮ್ಮ ಹತ್ರ ಕ್ರಿಯೇಟಿವಿಟಿ. ಅಂದ್ರೆ ಹೇಗಂತ ಹೇಳಿದ್ರೆ ನೀವು ಆಕಲ್ಟ್ ಸೈನ್ಸ್ ಕಲಿತಾ ಇರ್ಬೋದು, ಕ್ಯಾಂಡಲ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿರ್ಬೋದು, ಇನ್ನು ಕೆಲವರು ಅಸ್ಟ್ರಾಲಜಿ ಕಲಿತಿರ್ಬೋದು. ಸ್ಟಾರ್ ಇದೆ ಇಲ್ಲಿ, ದೇವರ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ, ತುಂಬಾ ಬ್ಯೂಟಿಫುಲ್ ಎನರ್ಜಿ ಇದೆ ಇಲ್ಲಿ. ಸೊ ನೀವಿಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ ತುಂಬಾನು. ಅಂದ್ರೆ ಇಲ್ಲಿ ಸಡನ್ ನಿಮ್ಗೆ ಶಿಫ್ಟ್ ಬರುವಾಗ ಒಮ್ಮೆ ಬ್ಯಾಲೆನ್ಸ್ ತಪ್ಪಿದಾಗ ಆಗ್ಬಹುದು. ಸೊ ತುಂಬಾನೇ ಕ್ಲಾರಿಟಿ ಇರಲಿ ಲೈಫಲ್ಲಿ. ತುಂಬಾ ಅಂದ್ರೆ ಥಿಂಕಿಂಗ್, ತುಂಬಾ ಇಮೋಷನಲ್ ಆಗಿ ಥಿಂಕಿಂಗ್ ಮಾಡಬೇಡಿ, ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ ಲೈಫ್ ಒಂಥರ ಚೇಂಜ್ ಆಗ್ತಾ ಇದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರದು ಬ್ಲೆಸ್ಸಿಂಗ್ಸ್, ದೊಡ್ಡ ದೊಡ್ಡ ಚೇಂಜಸ್. ಮಹಾಕಾಳಿ ಬಂದು ನಿಮ್ ಜೀವನ ಒಂಥರ ಹೇಗಿರ್ತಾರೆ, ಇದೊಂಥರ ಇಂಟರ್ವಲ್ ಅಂತಲೇ ಹೇಳ್ಬೋದು. ನಿಮ್ ಜೀವನದಲ್ಲಿ ಸಡನ್ ಒಂದು ಬ್ರೇಕ್ ಥ್ರೂ, ತುಂಬಾ ಹ್ಯಾಪಿ ಚೇಂಜಸ್ ಬರ್ತಿದೆ. ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಟೀಚರ್ ಆಗ್ಬೋದು ಅಥವಾ ಧರ್ಮಗುರು ಆಗ್ಬೋದು, ಏನೋ ಇಲ್ಲಿ ಕಮಿಟ್ಮೆಂಟ್ ಇದೆ. ನೀವು ಕಮಿಟ್ಮೆಂಟ್ ಕೊಡುವವರಿದ್ದೀರಿ ಯಾರಿಗಾದ್ರೂ, ನಿಮ್ಮ ಪಾರ್ಟ್ನರ್ಗೆ ಇರ್ಬೋದು ಅಥವಾ ದೇವರ ಜೊತೆ ಕಮಿಟ್ಮೆಂಟ್ ಇರ್ಬೋದು. ಇಲ್ಲಿ ತುಂಬಾನೇ ಕಮಿಟ್ಮೆಂಟ್ ಇದೆ. ಬ್ಯೂಟಿಫುಲ್ ರೀಡಿಂಗ್ ಇದು. ಫೈಲ್ ನಂಬರ್ 3 ತುಂಬಾನೇ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ ನಿಮ್ಗೆ. ಮೆಡಿಸಿನ್ ವೀಲ್, ಏನೋ ಮೋಸ್ಟ್ಲಿ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು. ಹೆಲ್ತ್ ಪ್ರಾಬ್ಲಮ್ ಇಲ್ಲಿ ನಿಮ್ದು ಕ್ಯೂರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ಮೆಡಿಸಿನ್ ವೀಲ್ ಬಂದಿದೆ ಇಲ್ಲಿ. ಇಲ್ಲಿ ಕೆಲವರು ನೀವು ಮೆಡಿಸಿನ್ ಅಂದ್ರೆ ಬೇರೆಯವರಿಗೆ ನೀವೇನಾದ್ರೂ ಮೆಡಿಸಿನ್ ಕೊಡ್ತಿರ್ಬೋದು. ಕೆಲವರ ಕೈಯಲ್ಲಿ ಅಷ್ಟು ಪವರ್ ಇರ್ತದೆ, ನೀವೇನ್ ಕೊಟ್ಟರು ಅವರಿಗೆ ಹೀಲ್ ಆಗ್ತದೆ. ಸೊ ಆ ಮೆಡಿಸಿನ್ ಪವರ್ ಬರ್ತದೆ ನಿಮ್ಗೆ ಕೊಡುವವರಿದ್ದಾರೆ ಇಲ್ಲಿ ಮಹಾಕಾಳಿ. ಇದೊಂಥರ ನಿಮ್ಗೆ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡ್ತಾ ಇದ್ದಿರೋದು ಏನ್ಷಂಟ್ ಒನ್ಸ್ ಅಂತ ಹೇಳ್ತಿದ್ದಾರೆ. ಇದೇನು ಈ ಜನ್ಮದಲ್ಲಿ ಹೊಸದಾಗಿ ಕಲ್ತಿರೋದಲ್ಲ. ನಿಮ್ಗೆ ಇದು ಇದಕ್ಕೆ ನಿಮ್ಗೆ ಗುರುಗುನು ಬೇಕಾಗಿಲ್ಲ. ಅಂದ್ರೆ ನೀವೇ ಟ್ರೈ ಮಾಡಿದ್ರು, ಅಂದ್ರೆ ಏನಾದ್ರು ಕೊಟ್ಟರು ಇನ್ನೊಬ್ಬರಿಗೆ ಹೀಲ್ ಆಗ್ತಿರ್ಬೋದು. ಈ ನಿಮ್ಗೆ ಪವರ್ ಎಲ್ಲ ನಿಮ್ಮ ಹಿಂದಿನ ಜನ್ಮದಿಂದ ಬಂದಿರೋದು, ಇದು ಈ ಜನ್ಮದಲ್ಲ. ಈ ಕುಂಡಲಿನಿ ಶಕ್ತಿ ಅದರಷ್ಟು. ಕುಂಡಲಿನಿ ಶಕ್ತಿ ನಾವೇನಾದ್ರೂ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಮಾಡಿ ಕಲ್ತಾಗೋದಲ್ಲ. ಇದು ಪ್ರತಿ ಜನ್ಮದಲ್ಲೂ ನೀವು ಚಕ್ರ ಬ್ಯಾಲೆನ್ಸ್ ಅಥವಾ ಯೋಗ ಮಾಡಿರ್ತೀರಿ ಜನ್ಮದಲ್ಲೂ. ಅದು ಎಷ್ಟೋ ಜನ್ಮಗಳ ನಂತರ ನಿಮ್ಗೆ ಕುಂಡಲಿನಿ ಶಕ್ತಿ ನಿಮ್ದು ಅವೇಕನಿಂಗ್ ಆಗ್ತದೆ, ರೈಸ್ ಆಗ್ತದೆ. ಅದೊಂಥರ ಇದು ಒಂದೇ ಜನ್ಮದಲ್ಲಿ ಆಗುವಂತಲ್ಲ ಕುಂಡಲಿನಿ ಶಕ್ತಿ. ಸೊ ನೀವು ಹಿಂದಿನ ಜನ್ಮದಲ್ಲೂ ಕುಂಡಲಿನಿ ಶಕ್ತಿಯಿಂದ ಅವೇಕನಿಂಗ್ ಆಗಿರ್ಬೋದು ಅಥವಾ ಚಕ್ರ ಬ್ಯಾಲೆನ್ಸ್ ಮಾಡಿರ್ಬೋದು. ಇದು ಜನ್ಮಾಂತರದ್ದು ಇದು, ಈ ಕುಂಡಲಿನಿ ಶಕ್ತಿ ಅವೇಕನಿಂಗ್. ಈ ಜನ್ಮದಲ್ಲಿ ನಿಮ್ದು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತದೆ. ಸೊ ಕುಂಡಲಿನಿ ಶಕ್ತಿ ಎಲ್ರಿಗೂ ಅವೇಕನಿಂಗ್ ಆಗುದಿಲ್ಲ. ಇದೊಂಥರ ನಿಮ್ದು ಏನೋ ಒಂದು ದೊಡ್ಡದೇನೋ ಸಾಧನೆ ಮಾಡ್ಬೇಕನ್ನೋದಾಗ ದೇವರು ಅದನ್ನು ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಡನ್ ನಿಮ್ಗೆ ಬ್ಯಾಲೆನ್ಸ್ ತಪ್ಪೋದು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆದಾಗ, ತುಂಬಾನೇ ಡಿಸ್ಬ್ಯಾಲೆನ್ಸ್ ಆಗ್ತದೆ. ಮೆಡಿಟೇಷನ್, ಯೋಗ, ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಫೈಲ್ ನಂಬರ್ 3 ಆದಷ್ಟು ಯಾರಾದ್ರೂ ಗುರುವಿನ ಮುಖಾಂತರ ನೀವು ಕಲಿಬೇಕಾಗ್ತದೆ. ನಾವೇ ಕುಂಡಲಿನಿ ಶಕ್ತಿಯನ್ನು ಅವೇಕನಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅದು ಮಹಾಕಾಳಿ ಎನರ್ಜಿ ಇರ್ತದೆ. ದೇವರು ಯಾರಿಗೆ ಕೊಡ್ಬೇಕಂತ ಅವ್ರ ನಿರ್ಧಾರ ಆಗಿರ್ತದ. ಯಾರ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಮಾಡಬೇಕು ಯಾವ ಜನ್ಮದಲ್ಲಿ, ಆ ಜನ್ಮದಲ್ಲೇ ಆಗ್ಬೋದು. ಇದು ತುಂಬಾ 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 ಒಂಥರ ಹಾರ್ಶ್ ಎನರ್ಜಿ ಕುಂಡಲಿನಿ ಶಕ್ತಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀರು ಕುಡಿಬೇಕು ನೀವು, ಆದಷ್ಟು ಸಸ್ಯಾಹಾರವನ್ನೇ ಸೇವಿಸಿ. ಆಟಮ್, ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್. ನಿಮ್ದು ಓಲ್ಡ್ ಪ್ಯಾಟರ್ನ್ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಅಂದ್ರೆ ಹಳೆ ನಿಮ್ದೊಂಥರ ಲೈಫ್ ಚೇಂಜ್ ಆಗ್ತಾ ಇದೆ. ಓಲ್ಡ್ ಪ್ಯಾಟರ್ನ್ ಅಥವಾ ಓಲ್ಡ್ ರಿಲೇಷನ್ ಏನ್ ಬೇಕಾದ್ರೂ ಇರ್ಬೋದು, ಓಲ್ಡ್ ನಿಮ್ದು ಜಾಬ್ ಎಲ್ಲವನ್ನು ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ರೆಸ್ಟ್ ತಗೊಳ್ಳಿ ಅಂತ ಹೇಳಿ. ಅಂದ್ರೆ ಸ್ವಲ್ಪ ಇಲ್ಲಿ ನೀವು ರಿಲ್ಯಾಕ್ಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ತುಂಬಾನೇ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ಬೋದು ಕೆಲವೊಮ್ಮೆ. ವೈಸ್ 1, ಗ್ರೋ ವಿದಿನ್ ಯುವರ್ ಕರೆಂಟ್ ಸಿಚುವೇಶನ್. ಈಗ ನಿಮ್ಮ ಜೀವನದಲ್ಲಿ ಏನು ಕರೆಂಟ್ ಸಿಚುವೇಶನ್ ಇದೆಯಾ ಅದರಿಂದ ಗ್ರೋತ್ ಆಗಿ ಅಂತ ಹೇಳ್ತಿದ್ದಾರೆ. ತುಂಬಾ ನೀವು ಬುದ್ಧಿವಂತ ವ್ಯಕ್ತಿ. ಅಂದ್ರೆ ತುಂಬಾ ನಿಮಗೆ ದೇವರು ವಿಸ್ಡಮ್ ಕೊಟ್ಟಿದ್ದಾರೆ. ಸ್ಪಿರಿಚುವಲಿ ಪ್ಲಸ್ ಮೆಟೀರಿಯಲಿ ವಿಸ್ಡಮ್ ಇದೆ. ನಿಮ್ಗೆ ಥರ್ಡ್ ಐ ಚಕ್ರ ಓಪನಿಂಗ್ ಆಗಿರ್ಬೋದು ಕೆಲವರಿಗೆ. ವಾವ್, ಎನಿಮಲ್ ಗಾರ್ಡಿಯನ್, ಟ್ರಸ್ಟ್ ಯುವರ್ ಇನ್ಸ್ಟಿಕ್ಟ್ಸ್. ನೀವು ಅಂದ್ರೆ ಈಗೇನು ನಡೀತಿದೆಯಾ ನಿಮ್ಮ ಇಂಟ್ಯೂಷನ್ ಅಥವಾ ಜೀವನದಲ್ಲಿ ಈಗ ಏನಾದರೂ ನಡೀತಿರ್ಬೋದು, ನಿಮ್ಮ ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನಿಮಗೆ ತುಂಬಾ ಪ್ರಾಣಿಗಳಂದ್ರೆ ಸಾಕು ಪ್ರಾಣಿಗಳು ಅಥವಾ ಬೇರೆ ಪ್ರಾಣಿಗಳು, ನೇಚರ್ ಅಂದ್ರೆ ತುಂಬಾನೇ ಇಷ್ಟ ಇದ್ದಿರ್ಬೋದು.
ಏರ್ ಗಾರ್ಡಿಯನ್, ಶಿಫ್ಟ್ ಯುವರ್ ಪರ್ಸೆಪ್ಷನ್. ನಿಮ್ದು ಇಲ್ಲಿ ಪರ್ಸೆಪ್ಷನ್ ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೀಗ ಏನಾದರೂ ತುಂಬ ನೆಗೆಟಿವ್ ಎನರ್ಜಿ ಅದರಿಂದ ಹೊರಗೆ ಬನ್ನಿ. ತುಂಬಾನೇ ನೀವು ಇಲ್ಲಿ ನಿಮ್ಮದು ಅಂದರೆ ನೀವು ಥಿಂಕಿಂಗ್ ಪವರ್ ನೀವು ಚೇಂಜ್ ಮಾಡಬೇಕಾಗ್ತದೆ. ಈಗೇನು ಥಿಂಕ್ ಮಾಡ್ತಿದ್ದೀರಾ ಸ್ವಲ್ಪ ದೊಡ್ಡದಾಗಿ ಥಿಂಕ್ ಮಾಡಿ. ಅಂದರೆ ಒಳ್ಳೆ ಉದಾತ್ತ ಮನಸ್ಸಿಂದ ಜನಗಳಿಗೆ ಸೇವೆ ಕೊಡಿ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 3 ರೀಡಿಂಗ್. ತುಂಬ ಬ್ಯೂಟಿಫುಲ್ ಆಗಿದೆ, ಮಹಾಕಾಳಿ ರೀಡಿಂಗ್. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 4. ಯಾರು ಈ ಬ್ಲ್ಯಾಕ್ ಕಲರ್ ಚಾಯ್ಸ್ ಮಾಡಿದ್ದೀರಾ ಈ ಕ್ಯಾಂಡಲ್, ನಿಮಗೆ ಮಹಾಕಾಳಿ ಯಾವ ವರವನ್ನು ಕೊಡ್ತಿದ್ದಾರೆ ನೋಡುವ. ಯಾವ ರೂಪದಲ್ಲಿ ಬಂದು ಯಾವ ವರವನ್ನು. 3 ಬ್ಯೂಟಿಫುಲ್ ರೀಡಿಂಗ್ ಬಂದಿತ್ತು. ಇದು ನೀವೇನು ಇದು ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಪೈಲ್ ನಂಬರ್ 4 ಖಡ್ಗ. ಇಲ್ಲಿ ನಿಮ್ಗೆ ಮಹಾಕಾಳಿ ಬಂದು ಒಂದು ವೆಪನ್ಸ್ ಕೊಡ್ತಿದ್ದಾರೆ. ಅಂದ್ರೆ ಇದು ಹೇಗಂತ ಹೇಳಿದ್ರೆ ನೀವೊಂಥರ ಮುಂದೆ ಈ ಭೂಮಿ ಮೇಲೆ ಒಂದು ಧರ್ಮ ಸ್ಥಾಪನೆ ಇದ್ದಿರ್ಬೋದು, ಅಥವಾ ನೀವು ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದಿರ್ಬೋದು. ಇಲ್ಲಿ 2 ಬಂದಿದೆ ಟ್ವಿನ್ ಫ್ಲೇಮ್ಸ್. ಅಥವಾ ನೀವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಿದ್ರೆ ನಿಮ್ಗೆ ಒಂದು ಸ್ಟ್ರಾಂಗ್ ಎನರ್ಜಿ ಬೇಕಾಗ್ತದೆ. ಎನರ್ಜಿ ಕೊಡ್ತಿದ್ದಾರೆ ಖಡ್ಗ ನಿಮ್ಗೆ. ಖಡ್ಗ ಅಂತ ಹೇಳಿದ್ರೆ ಇದು 2 ಕಡೆನೂ ಶಾರ್ಪ್ ಇರ್ತದೆ. ಒಂದು ತುಂಬಾ ತುಂಬಾ ಹೆಚ್ಚಾಗಿ ಯೂಸ್ ಮಾಡಿರೋದು ನಮಗೂ ಗೊತ್ತಾಗುವ ಚಾನ್ಸಸ್ ಇರ್ತದೆ. ಸೊ ತುಂಬಾ ನೀವು ಯೋಚನೆ ಮಾಡಿ ಈ ಪವರ್ ಅನ್ನು ಯೂಸ್ ಮಾಡ್ಬೇಕಾಗ್ತದೆ. ಈ ವರವನ್ನು ಒಂದು ಒಳ್ಳೆ ಖಡ್ಗ ಕೊಡ್ತಿದ್ದಾರೆ. ತುಂಬಾ ನೋಡ್ತಿರ್ಬಹುದು, ತುಂಬಾ ಪವರ್ಫುಲ್ ಖಡ್ಗ. ಏನಂತ ಹೇಳಿ ನೋಡುವ. ಅಂದ್ರೆ ಇದೊಂಥರ ದುಷ್ಟ ಸಂಹಾರ ಅಂತಲೇ ಹೇಳ್ಬೋದು. ಇದು ಹೇಗಂತ ಹೇಳಿದ್ರೆ ದುಷ್ಟ ಸಂಹಾರ ಮಾಡಿ ಭದ್ರಕಾಳಿ ಇಲ್ಲಿ ಕೆಳಗೆ ರಕ್ತ ಇದೆ. ಅಂದ್ರೆ ಇದು ಅವರ ರುಂಡಗಳನ್ನು ಕಟ್ ಮಾಡಿದ ನಂತರ ತಾನು ಹಿಡ್ಕೊಳ್ಳುವಂಥದ್ದು. ಇಲ್ಲಿ ನೀವು ದುಷ್ಟ ಸಂಹಾರ ಮಾಡ್ಲಿಕ್ಕೆ ಬಂದಿರ್ಬೋದು. ಭೂಮಿ ಮೇಲೆ ಧರ್ಮ ಸ್ಥಾಪನೆಗೆ ಬಂದವರಿದ್ದೀರಿ. ಸೊ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನು ರಿಮೂವಲ್ ಮಾಡುವವರು ನೀವು. ಕೆಟ್ಟದನ್ನು, ನೆಗೆಟಿವ್ ಎನರ್ಜಿ ಇರ್ಬೋದು, ನೆಗೆಟಿವ್ ಪೀಪಲ್ ಇರ್ಬೋದು, ಅಥವಾ ಏನೋ ಭೂಮಿ ಮೇಲೆ ನೀವು ಧರ್ಮ ಸ್ಥಾಪನೆಗೆ ಬಂದವರು. ಫೈಲ್ ನಂಬರ್ 4 ಬ್ಲ್ಯಾಕ್ ಅಂತ ಹೇಳಿದ್ರೆ ಇದು ನೆಗೆಟಿವ್ ಎನರ್ಜಿ ರಿಮೂವಲ್ಸ್ ಆಗ್ತದೆ. ಇಲ್ಲೂ ಸಹ ಬ್ಲ್ಯಾಕ್ ಬಂದಿದೆ. ಮಹಾಕಾಳಿ ಖಡ್ಗ ನಿಮ್ಗೆ ಇಲ್ಲಿ ಕೊಡ್ತಿದ್ದಾರೆ. ಆ ವೆಪನ್ಸ್ ನಿಮ್ಗೆ ಕೊಡ್ತಿದ್ದಾರೆ. ಅಂದ್ರೆ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಮಾಡಿ. ಕಲ್ಕಿ ಎನರ್ಜಿ ಇರ್ಬೋದು, ನೀವು ಮೋಸ್ಟ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಕೆಲವರು ಇರ್ಬೋದು. ಇನ್ನು ಕೆಲವರಿಗೆ ಅಂದ್ರೆ ಭೂಮಿ ಮೇಲೆ ನೀವು ಕೆಟ್ಟದನ್ನು ನಾಶ ಮಾಡಿ ಅಂತ ಹೇಳ್ತಿದ್ದಾರೆ. ಟೈಮ್ ಮಾಸ್ಟರ್, ದ ರೈನ್ ಮೇಕರ್, ಫೈರ್, ದ ಮೂನ್, ದ ರೈನ್ಬೋ, ಬಾಟಮ್ ಆಫ್ ದ ಡೆಕ್. ಇಲ್ಲಿ ಮಹಾಕಾಳಿ ನಿಮ್ಗೆ ಯಾವ್ದು ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಸಪ್ತವರ್ಣದ ಕಾಮನ ಬಿಲ್ಲು ಮೂಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಬಾಟಮ್ ಆಫ್ ದ ಡೆಕ್ ರೈನ್ಬೋ ಮತ್ತೆ ಸೂರ್ಯ ಬಂದಿದೆ. ಅಂದ್ರೆ ಇದೊಂಥರ ಹೇಗೆ ಹೇಳ್ತಾರೆ, ನಿಮ್ ಜೀವನ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದ್ದಿರ್ಬೋದು. ಒಂದು ಹೊಸ ಒಂದು ಸನ್ ತರ ನೀವು ಶೈನ್ ಆಗೋರಿದ್ದೀರಿ ನಿಮ್ ಜೀವನದಲ್ಲಿ. ಅಂದ್ರೆ ಎಲ್ಲಾನು ರಿಲೇಶನ್ಶಿಪ್, ಫೈನಾನ್ಸ್ ಅಥವಾ ಎಲ್ಲಾನು ನಿಮ್ ಜೀವನದಲ್ಲಿ ಒಂದು ಅಬಂಡೆಂಟ್ ಎನರ್ಜಿ ಬರ್ತಾ ಇದೆ. ಒಂದು ಇಷ್ಟ ತನಕ ನಿಮ್ ಲೈಫ್ ಒಂಥರ ಹೇಗೋ ಇದ್ದಿರ್ಬೋದು. ನಿಮ್ಮ ಲೈಫ್ ಒಂಥರ ತುಂಬ ಚೇಂಜಸ್ ಇದ್ದಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ತುಂಬ ಏರಿಳಿತ ಇದ್ದಿರ್ಬೋದು. ತುಂಬ ಫೈನಾನ್ಸ್ ಲಾಸ್, ರಿಲೇಷನ್ಶಿಪ್ ಲಾಸ್, ಅಥವಾ ಕೆಲವರು ಒಂಥರ ಆಟದ ವಸ್ತು ಇಂಥರ ಯೂಸ್ ಮಾಡಿರ್ಬೋದು. ಇಲ್ಲಿ ಕೆಲವರು ಅಂದರೆ ಯೂಸ್ ಆ್ಯಂಡ್ ಥ್ರೋ, ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ತುಂಬಾ ಇದೆ. ಸೊ ಇದೊಂಥರ ನಿಮ್ಮದು ಸೈಕಲ್ ಚೇಂಜ್ ಅಂತಲೇ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಒಂಥರ ಶಿಫ್ಟ್ ಬರ್ತಾ ಇದೆ. ನಿಮಗೆ 9 ನಂಬರ್ ತುಂಬ ಇಂಪಾರ್ಟೆಂಟ್. ಇಲ್ಲಿ 9 ಮತ್ತು 5. ಇಲ್ಲಿ ಫೈರ್ ಬಂದಿದೆ. ಇಲ್ಲಿ ನೀವು ಖಡ್ಗದ ಜೊತೆ ಫೈರ್ ಬಂದಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಏನೋ ಒಂದು ಫೈರ್ ಎನರ್ಜಿ ಇದೆ. ಅಂದ್ರೆ 10 ಪ್ಲಸ್ 9 ಮತ್ತೆ 10 ಕಂಪ್ಲೀಷನ್ ಮತ್ತೆ ಒಂದು ಎಂಡಿಂಗ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ಫೈರಿ ಪ್ಯಾಷನ್ ಬರ್ತಾ ಇದೆ. ಅಥವಾ ನಿಮ್ದು ಫೈರ್ ಸೈನ್ಸ್ ಇರ್ಬೋದು ಕೆಲವರದ್ದು, ಎಲ್ಲರದ್ದಲ್ಲ ಕೆಲವರದ್ದು. ತುಂಬಾನೇ ಒಂದು ಫೈರಿ ನೇಚರ್ ಇದೆ ನಿಮ್ದು. ಇದು ಹೇಗಂತ ಹೇಳಿದ್ರೆ ಇಲ್ಲಿ ನನಗೆ ಯಾವ ತರ ಎನರ್ಜಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ತಿದ್ದೀರಿ ನೆಗೆಟಿವ್ ಎನರ್ಜಿಯಿಂದ. ಇಲ್ಲಿ ನೀವು ಮಿಡ್ಲು ಕುತ್ಕೊಂಡು ಇಲ್ಲಿ ಕೆಲವರಿಗೆ
ಶಿವಶಕ್ತಿ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಈಶ್ವರ ಮತ್ತೆ ಪಾರ್ವತಿ ಶಿವಶಕ್ತಿ, ನೀವು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಕೆಲವರು, ಅಥವಾ ಇಲ್ಲದೇನೆ ಇದ್ದಿರ್ಬೋದು. ನಿಮಗೆ ಈಶ್ವರ ಮತ್ತೆ ಇಲ್ಲಿ ಪಾರ್ವತಿ ಬಂದು ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ. ಇಲ್ಲಿ ಓಂ ಇದೆ. ನೀವು ಅಂದ್ರೆ ಹೇಗಂತ ಹೇಳಿದ್ರೆ ಇದೊಂಥರ ನೀವು ನಿಮ್ಮ ಪಾರ್ಟ್ನರ್ ಸೇರಿಕೊಂಡು ಏನೋ ಒಂದು ಧರ್ಮ ಸ್ಥಾಪನೆ ಮಾಡ್ಬೋದು ಈ ಭೂಮಿ ಮೇಲೆ. ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಅಂದರೆ ನೀವು ಟ್ವಿನ್ ಫ್ಲೇಮ್ಸ್ ಇಲ್ಲ ಅಂತ ಹೇಳಿದರೆ ನಿಮ್ಗೊಂಥರ ನೀವು ಸುತ್ತಮುತ್ತ ನಿಮ್ಮನ್ನು ಅವರ ಲಾಕ್ ಮಾಡ್ಕೊಂಡಿದ್ದೀರಿ. ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಅಥವಾ ಯಾರಾದರೂ ಇರ್ಬೋದು, ಅಥವಾ ನೀವು ನಾರ್ಮಲ್ ಲೈಫ್ ಜರ್ನಿಯಲ್ಲಿ ಇರ್ಬೋದು. ನೀವು ಸುತ್ತ ನಿಮ್ಮ ಒಂದು ಅವರ ಲಾಕ್ ಮಾಡ್ಕೊಳ್ತಿದ್ದೀರಿ. ಅದು ಹೇಗಂತ ಹೇಳಿದರೆ ಒಂದು ಈಶ್ವರನ ಎನರ್ಜಿ ಇದೆ ಇಲ್ಲಿ, ತುಂಬ ಫೈರಿ ಪ್ಯಾಷನ್. ನಿಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಪೀಪಲ್ ಅಟ್ಯಾಕ್ ಮಾಡ್ಬೋದು, ಏನೇ ಮಾಡ್ಬೋದು. ಆದರೆ ನೀವು ಮಾತ್ರ ನಿಮ್ಮೊಂಥರ ಫೈರಿ, ಅಂದರೆ ತುಂಬಾ ಫೈರಿ ಪ್ಯಾಷನ್ ಇದೆ ನಿಮ್ಮದು, ತುಂಬಾ ಸ್ಟ್ರಾಂಗ್. ಇದೊಂಥರ ಭೂಮಿ ಕಲ್ಕಿ ಎನರ್ಜಿ ಅಂತಲೇ ಹೇಳ್ಬೋದು. ನೀವು ಕೆಲವರು ಇಲ್ಲಿ ಕಲ್ಕಿ ಎನರ್ಜಿ ಇದ್ದೀರಿ. ಅಂದರೆ ನಿಮಗೆ ಈಗ ನಿಮ್ಮ ಲೈಫ್ ಒಂಥರ ರೈನ್ ಮೇಕರ್, ನೀವು ಟೈಮ್ ಮಾಸ್ಟರ್. ನೀವಿಲ್ಲಿ ಮಾಸ್ಟರ್, ಅಂದರೆ ನಿಮ್ಗಿಲ್ಲಿ ಯೂನಿವರ್ಸ್ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೀವೊಂಥರ ಟೈಮ್ ಮಾಸ್ಟರ್ ಅಂತೇಳಿ. ಅಂದರೆ ನಿಮಗೆ ಟೈಮಲ್ಲಿ ಯಾವ್ದ್ಯಾವ್ದು ಏನಾಗ್ತದೆ ಎಲ್ಲನೂ ನಿಮಗೆ ಗೊತ್ತಾಗ್ಬೋದು ಕೆಲವರಿಗೆ. ಅಂದರೆ ಯಾವ್ಯಾವ ಟೈಮಲ್ಲಿ ಹೇಗೆ ಹೇಳಬೇಕು. 8 ಇನ್ಫಿನಿಟಿ ನಂಬರ್ ಇದೆ. ಮೋಸ್ಟ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ 8 ಇರ್ಬೋದು, ಅಥವಾ ನೀವು ಹುಟ್ಟಿದ ತಿಂಗಳು 8 ಇರ್ಬೋದು, ಅಥವಾ ನಿಮಗೆ 8 ತುಂಬ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಿ ಕೆಲವರಿಗೆ 8 ಇದೆ. ನಿಮ್ದು ಒಂಥರ ಈ 88 ಪೋರ್ಟಲ್ 888 ಪೋರ್ಟಲ್ ಬರ್ತಾ ಇದೆ ಆಗಸ್ಟಲ್ಲಿ. ಅಂದರೆ 888 ಪೋರ್ಟಲ್ ನಂತರ ನಿಮ್ಮ ಲೈಫ್ ಒಂಥರ ಶಿಫ್ಟ್ ಆಗ್ಬೋದು. ಇಲ್ಲಿ ನೀವೊಂಥರ ಟೈಮ್ ಮಾಸ್ಟರ್. ನೀವು ಯಾವ್ಯಾವ ಟೈಮಿಗೆ ಏನಾಗ್ತದೆ ಅಂತ ಹೇಳಿ ಜನಗಳಿಗೆ ನೀವು ತಿಳಿಸ್ತಾ ಇದ್ದಿರ್ಬೋದು. ಇಲ್ಲಿ ರೈನ್ ಮೇಕರ್ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಇಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ನಿಮ್ಮದು ಅಂದರೆ ಒಂಥರ ನಿಮಗೆ ತುಂಬ ಇಂಟ್ಯೂಷನ್ ಬರ್ತಿರ್ಬೋದು. ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ನಿಮ್ಗೊಂಥರ ನಿಮ್ಮ ಎನರ್ಜಿ ಚೇಂಜ್ ಆಗ್ತಿರ್ಬೋದು. ಇಲ್ಲಿ ತುಂಬಾ ನೀವು ಮಾಸ್ಟರ್ ಇದ್ದೀರಿ. ಅಂದರೆ ನಿಮ್ಗೆ ಇಲ್ಲಿ ಎಲ್ಲನೂ ಪವರ್ ಕೊಟ್ಟಿದ್ದಾರೆ. ಇಲ್ಲಿ ದೇವರು ಇಂಟ್ಯೂಷನ್ ಪವರ್ ಇದೆ, ನಿಮಗೆ ಮುಂದೆ ಏನಾಗ್ತದೆ ಅಂತ ತಿಳ್ಕೊಳ್ಳೋ ಪವರ್ ಇದೆ, ನಿಮ್ಮಲ್ಲಿ ಫೈರ್ ಇದೆ. ಅಂದರೆ ನಿಮ್ಮನ್ನು ನೀವು ರಕ್ಷಿಸಿಕೊಂಡು ಬೇರೆಯವರಿಗೂ ರಕ್ಷಣೆ ಕೊಡುವಂಥದ್ದು ಇಲ್ಲಿದೆ ನೀವು. ಸೊ ತುಂಬಾ ಫೈರ್ ಇದೆ. ಅಂದರೆ ಇದೊಂಥರ ನೀವು ಬೆಂಕಿ, ನಿಮ್ಮ ಸುತ್ತಮುತ್ತ ಬೆಂಕಿ ಇದೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫೈರ್ ಇದೆ ನಿಮ್ಮಲ್ಲಿ. ಒಂಥರ ತುಂಬಾ ಇದೊಂಥರ ಸ್ಟ್ರಾಂಗ್ ಫೈಲ್ ಇದು. ಶಿವಶಕ್ತಿ ಬಂದಿದ್ದಾರೆ ಇಲ್ಲಿ ನಿಮಗೆ. ಫೈರಿ ಪ್ಯಾಷನ್, ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಸ್ನೇಕ್, ಶೇಕ್ ಯುವರ್ ಓಲ್ಡ್ ಸ್ಕಿನ್, ಸಮನ್, ಟ್ರಸ್ಟ್ ಇನ್ ಹೈಯರ್ ಫೋರ್ಸಸ್, ಸ್ಪಿರಿಟ್ ಫಾಕ್ಸ್. ಮತ್ತು ಗಾರ್ಡಿಯನ್, ಇದು ಲಾಸ್ಟಿಗೆ ಹೇಳ್ತೇನೆ. ನಿಮಗೆ ಪ್ಯಾರೋಟ್ ಇಂದ ತೆಗಿಬೇಕಿತ್ತು. ಪ್ಯಾರೋಟ್ ಇಂದ ಅದು ಏಂಜಲ್ ಗೈಡೆನ್ಸ್ ಆಮೇಲೆ ಹೇಳ್ತೇನೆ. ಇಲ್ಲಿ ಫೈರ್ ಸೈನ್ಸ್ ತುಂಬಾನೇ ಇದೆ, ಅಥವಾ ಫೈರಿ ನೇಚರ್ ಇರ್ಬೋದು. ನಿಮ್ದು ತುಂಬಾ ಫೈರಿ ನೇಚರ್ ಅಥವಾ ಫೈರ್ ಸೈನ್ಸ್ ಇರ್ಬೋದು, ಎಲ್ರಿಗೂ ಅಲ್ಲ. ಇನ್ನು ಕೆಲವ್ರದ್ದು ಏರ್ ಸೈನ್ಸ್ ಇದೆ, ಅರ್ತ್ ಸೈನ್ಸು ಇದೆ. ಆದರೆ ಫೈರ್ ಸೈನ್ಸ್ ತುಂಬಾನೇ ಇದೆ ಇಲ್ಲಿ. ಮೇಷಸಿಂಹ ಧನು ರಾಶಿ ಅಥವಾ ಲಗ್ನ, ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಲಗ್ನ ಕೆಲವರಿಗೆ. ಇಲ್ಲಿ ಕ್ವೀನ್ ಆಫ್ ಫೈರ್ ಬಂದಿದೆ, ಏಸ್ ಆಫ್ ಫೈರ್ ಬಂದಿದೆ, ಇಲ್ಲೂ ಫೈರ್ ಬಂದಿದೆ. ಎಲ್ಲ ಕಡೆ ಫೈರಿ ನೇಚರ್ ಇದೆ. ತುಂಬಾನೇ ಒಂಥರ ನೀವೇನು ಹೇಳ್ತಾರೆ, ತುಂಬ ಸ್ಪಿರಿಚುವಲ್ ಪರ್ಸನ್ ನೀವು. ನಿಮ್ದೊಂಥರ ಜಗತ್ತು ಚೇಂಜ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ನಿಮ್ಮದು ಡೈಮೆನ್ಷನ್ ಚೇಂಜ್ ಆಗ್ತಾ ಇದೆ. 3D ಇಂದ 4D, 4D ಇಂದ 5Dಗೆ ನೀವು ಶಿಫ್ಟ್ ಆಗ್ತಿದ್ದೀರಿ. ಇಲ್ಲಿ ಕೆಲವರಿಗೆ 5D ನೀವು ಲಾಕ್ ಓಪನ್ ಮಾಡ್ತಿದ್ದೀರಿ. ಇಲ್ಲಿ ನೀವು ನೋಡ್ತಿರ್ಬೋದು 5D ಲಾಕ್ ಇದೆ ಇಲ್ಲಿ. ನಿಮ್ಗೊಂಥರ ಈ 5D ಎಸೆನ್ಷನ್ ಆಗ್ಬೋದು. 5D ಅಂತ ಹೇಳಿದರೆ ನಿಮಗೆ ಯೂನಿವರ್ಸದ ಎನರ್ಜಿ ಎಲ್ಲ ನಿಮಗೆ ಪಿಕ್ ಆಗ್ತದೆ, ನೀವು ಪಿಕ್ ಮಾಡ್ತೀರಿ ಯೂನಿವರ್ಸಲ್ ಎನರ್ಜಿ ನಿಮಗೆ. ಅಲ್ಲಿಂದ ನಿಮ್ಗೆ ಏನಾದರೂ ಬ್ಲೆಸ್ಸಿಂಗ್ಸ್ ಬರ್ಬೋದು, ಯೂನಿವರ್ಸ್ ಕಡೆಯಿಂದ ಬೆಳಕು, ಅಥವಾ ಏನಾದರೂ ಗೈಡೆನ್ಸ್, ಅಥವಾ ಏನಾದರೂ ಕನಸು ಬೀಳ್ತಿರ್ಬೋದು. ಇಲ್ಲಿ ಅಂದರೆ
ನೀವಿಲ್ಲಿ ತುಂಬಾನೇ ಬ್ಯಾಲೆನ್ಸ್ ಮಾಡ್ತಿದ್ದೀರಿ. ಹೇಗಂತ ಹೇಳಿದ್ರೆ ನೀವು ಸ್ಪಿರಿಚುವಲ್ ಜರ್ನಿಲಿ ಇರ್ಬೋದು, ಕೆಲವರು ಸ್ಪಿರಿಚುವಲ್ ಜರ್ನಿ ಪ್ಲಸ್ ಮೆಟೀರಿಯಲ್ ಅಂದ್ರೆ ಭೂಮಿ ಮೇಲೆ ಇರೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಿ. ಇನ್ನು ಕೆಲವರು ಹೇಗಂತ ಹೇಳಿದ್ರೆ ನಿಮ್ದು ಫೈನಾನ್ಸ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀರಿ. ಇಲ್ಲೀಗ ನೀವೊಂಥರ ತುಂಬಾ ಕ್ಲಾರಿಟಿಯಲ್ಲಿ ಇದ್ದೀರಿ ನೀವು, ಅಂದ್ರೆ ನಿಮ್ಗೆ ಗೊತ್ತಿದೆ ನಾನು ಸ್ಪಿರಿಚುವಲ್ ಪರ್ಸನ್ ಅಥವಾ ನಾನು ಇಂಥದ್ದೇ ಉದ್ದೇಶಕ್ಕೋಸ್ಕರ ಭೂಮಿ ಮೇಲೆ ಬಂದವನು ಅಂತ ಹೇಳಿ. ನಿಮ್ದು ಒಂದು ಕ್ಯಾರಿಯರ್ ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಹೇಗಂತ ಹೇಳಿದ್ರೆ ಇಲ್ಲಿ ಯುನಿಕಾರ್ನ್ ಬಂದಿದೆ ಇಲ್ಲಿ. ನಿಮ್ಗಿಲ್ಲಿ ನೀವಿಲ್ಲಿ ಹೇಗಿದ್ದೀರಿ ಅಂತ ಹೇಳಿದ್ರೆ ನೀವೀಗ ತುತ್ತ ತುದಿಗೆ ತಲುಪಿದ್ದೀರಿ. ಜಸ್ಟ್ ಅಂದ್ರೆ 4 ಕಾಲಲ್ಲಿ 2 ಕಾಲಲ್ಲಿ ಮಾತ್ರ ನಿಂತಿದ್ದೀರಿ. ಅಂದ್ರೆ ಏನಾದ್ರೂ ನಮ್ಗೆ ಅಂದ್ರೆ ಏನಾದ್ರೂ ಸರಿಯೇ, ಇಲ್ಲಿ ಎಲ್ಲ ಕಡೆ ಒಂಥರ ಫೈರ್ ಇದೆ. ಅಂದ್ರೆ ನಾನೊಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತೇನೆ. ಒಂದು ಅಂದ್ರೆ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಆದ್ರೂ ಇರ್ಬೋದು, ಅಥವಾ ಏನಾದ್ರೂ ಕೆಟ್ಟದನ್ನು ನಾಶ ಮಾಡ್ತೇನೆ ಆದ್ರೂ ಇರ್ಬೋದು. ನೀವೀಗ ಎಲ್ಲದಕ್ಕೂ ಅಂದ್ರೆ ಯೂನಿವರ್ಸ್ ಮೇಲೆ ಭಾರ ಹಾಕಿದ್ದೀರಿ. ಅಥವಾ ನಿಮ್ಗೆ ಸೋಲ್ ಪರ್ಪಸ್ ಇರ್ಬೋದು. ಏನೇ ಆಗ್ಲಿ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೇನೆ, ನಾನು ಯಾವುದಕ್ಕೂ ಹೆದರುದಿಲ್ಲ, ಏನಾದ್ರೂ ನನ್ನನ್ನು ಯೂನಿವರ್ಸ್ ಕಾಪಾಡ್ತಾರೆ ಅನ್ನೋದು ನಿಮ್ಗೆ ಇರ್ಬೋದು. ಸೊ ಇಲ್ಲಿ ತುಂಬಾ ಫೈರಿ ಪ್ಯಾಷನ್ ಇದೆ ತುಂಬಾನೇ ನಿಮ್ದು. ಇಲ್ಲಿ ಕೆಲವರು ತುಂಬಾನೇ ಸ್ಪಿರಿಚುವಲ್ ಇದ್ದಾರೆ. ನಿಮ್ಮ ಒಂಥರ ಇಲ್ಲಿ ಅಬಂಡೆಂಟ್ ಎನರ್ಜಿ ಇದೆ ನಿಮ್ಗೆ. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮ್ಗೆ ಇಲ್ಲಿ ಫೈನಾನ್ಸು ಬರ್ತದೆ ಕೆಲವರಿಗೆ ಇಲ್ಲಿ ಯೂನಿವರ್ಸ್ ದೇವರ ಆಶೀರ್ವಾದ ಇದೆ. ಅಂದ್ರೆ ನೀವು ಸ್ಪಿರಿಚುವಲ್ ಇರ್ಬೋದು, ನಿಮ್ಗೆ ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಇನ್ನು ಕೆಲವರಿಗೆ ಒಂದು ರಿಲೇಶನ್ಶಿಪ್ ಇರ್ಬೋದು. ಇನ್ನು ಫೈನಾನ್ಸ್ ಅಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ. ರಿಲೇಶನ್ಶಿಪ್, ಇನ್ನು ಕೆಲವರು ನಿಮ್ಗೆ ತುಂಬಾ ನಂಬಿಕಸ್ಥರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಒಂದು ಫ್ಯಾಮಿಲಿ ಕ್ರಿಯೇಷನ್ ಇದೆ ನಿಮ್ದು. ಫ್ಯಾಮಿಲಿ ಅಂದ್ರೆ ಒಳ್ಳೆ ನಿಮ್ದೊಂದು ಫ್ಯಾಮಿಲಿ ಕ್ರಿಯೇಟ್ ಆಗೋದ್ರಲ್ಲಿದೆ. ಗಂಡ ಹೆಂಡತಿ ಮಕ್ಕಳು, ಫೈನಾನ್ಸ್, ರಿಲೇಶನ್ಶಿಪ್ ಎಲ್ಲಾನು. ಅದರ ಜೊತೆ ಸ್ಪಿರಿಚುವಲ್ ಜರ್ನಿನೂ ಇದೆ ಇಲ್ಲಿ. ನಿಮ್ದು ಜಗತ್ತೇ ಚೇಂಜ್ ಆಗ್ತಿದೆ. 5D ಶಿಫ್ಟ್ ಆಗ್ತಿದ್ದೀರಿ ನೀವು. ಇಲ್ಲಿ ಏಂಜಲ್ ಗೈಡೆನ್ಸ್ ತೆಗಿತಿದೆ ನಿಮ್ಗೆ. ಇಲ್ಲಿ ಸ್ನೇಕ್ ಬಂದಿದೆ. ಅಂದ್ರೆ ನಿಮ್ಗೆ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಿರ್ಬೋದು ಕೆಲವರದ್ದು. ನಿಮ್ದು ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರ್ಬೋದು. ಕೆಲವರೊಂದು ನಿಮ್ದು ಹಳೆ ಸ್ಕಿನ್ ಕಿತ್ತು ಹೊಸ ಸ್ಕಿನ್ ಬರುವ ಹಾಗೆ ಹಾವಿಗೆ, ಅಥವಾ ನಿಮ್ ಕನಸಲ್ಲಿ ಹಾವು ಕಾಣಿಸ್ತಿರ್ಬೋದು. ಇಲ್ಲಿ 3 ಇರ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ ನೀವು ನಿಮ್ಮ ಹೈಯರ್ ಫೋರ್ಸಸ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ನೀವು ಯಾವ ದೇವರು ಅಥವಾ ದೈವ ಅಂತ ನಂಬಿರ್ತೀರ ಅಥವಾ ಗುರು ಅಂತ ನಂಬಿರ್ತೀರ ಅದ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ. ನಿಮ್ದು ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದೆ. ಇಲ್ಲೊಂಥರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ಗೆ. ಪ್ಲಸ್ ನಿಮ್ಗೆ ಇಲ್ಲಿ ಏಂಜಲ್ಸ್ ಬಂದು ಬ್ಲೆಸ್ಸಿಂಗ್ಸು ಮಾಡ್ತಿದ್ದಾರೆ. ಸೊ ಸ್ಪಿರಿಟ್ ಫಾಕ್ಸ್ ಬಂದು ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್ಸ್ ಅಂತ ಹೇಳಿ. ನಿಮ್ಮ ಟ್ಯಾಲೆಂಟ್ಸ್, ನಿಮ್ಗೀಗ ಟೈಮ್ ಚೇಂಜ್ ಆಗ್ತಿರ್ಬೋದು, ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಕೆಲವು ಟ್ಯಾಲೆಂಟ್ ಕೊಟ್ಟಿರ್ಬೋದು. ಸೊ ಆ ಟೈಮ್ ಚೇಂಜ್ ಆದಾಗ ಆ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಬಾಸ್ಕ್ ಇನ್ ಜಾಯ್ ಅಂಡ್ ಲೈಟ್ ಸಮ್ಮರ್ ಅಂದ್ರೆ ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್, ಹಳೆಯದನ್ನು ರಿಲೀಸ್ ಮಾಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತೇನೆ. ನಿಮ್ಮ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗೋದ್ರಲ್ಲಿದೆ. ಸೊ ಓಲ್ಡ್ ಸ್ಕಿನ್ ಇದು ತೆಗೆದು ಹೊಸ ಒಂದು ಬದಲಾವಣೆ ಬರ್ತಾ ಇದೆ ಅಂತ, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಸ್ವಲ್ಪ ರೂಟೆಡ್ ಆಗಿರಿ, ಗ್ರೌಂಡೆಡ್ ಆಗಿರಿ, ರೂಟ್ ಚಕ್ರದ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬಾನೇ ನಿಮ್ಗೆ ಟೈಮ್ ಚೇಂಜ್ ಆಗ್ತಾ ಇದೆ ನಿಮ್ದು. ಇಲ್ಲಿ ಒಂಥರ ಟ್ರಾನ್ಸ್ಫಾರ್ಮೇಶನ್, ದೊಡ್ಡ ದೊಡ್ಡ ಬದಲಾವಣೆಗಳು, ಸಪ್ತವರ್ಣದ ಕಾಮನ ಬಿಲ್ಲು ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಮೂಡ್ತಾ ಇದೆ. ಸೊ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ನಿಮ್ಗೇನೋ ಪವರ್ಫುಲ್ ಒಂದು ಆಯುಧ ಕೊಡ್ತಿದ್ದಾರೆ, ಒಂದು ಮಹಾಕಾಳಿ ಬಂದು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 5. ಯಾರು ಈ ರೆಡ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಕಾಳಿವಾರ ಅಥವಾ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 5 ಸೆಲೆಕ್ಟ್ ಮಾಡಿದವರಿಗೆ ಜನರಲ್ ರೀಡಿಂಗ್. ಭೈರವಿ ಯೋಗಿನಿ, ಭೈರವಿ ಯೋಗಿನಿ ಬಂದಿದ್ದಾರೆ. ಅಂದ್ರೆ ನೀವೆಲ್ಲ ಕೆಲವರೆಲ್ಲ ತುಂಬಾನೇ ಭೈರವಿ ದೇವಿಯನ್ನು ಆರಾಧನೆ ಮಾಡ್ತಿರ್ಬೋದು. ಭೈರವಿ ಅಂತ ಹೇಳಿದ್ರೆ ಇದು ತುಂಬಾ ಸ್ಟ್ರಾಂಗ್, ಅಂದ್ರೆ ಜೋರಿನ ದೇವರು ಇದು. ಭೈರವಿ ಯೋಗಿನಿ. The beloved.
sacrifice. Taming the wind. ಇಲ್ಲಿ ಈಗ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಕೆಲವನ್ನು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮಹಾಕಾಳಿ ಭೈರವಿ ಯೋಗಿನಿ ಬಂದು ನೀವು ಕೆಲವನ್ನು ತ್ಯಾಗ ಮಾಡಿರ್ಬೋದು ಅಥವಾ ತ್ಯಾಗ ಮಾಡ್ಬೇಕಾಗ್ತದೆ. ಅಂದ್ರೆ ಇವು ಭೂಮಿ ಮೇಲೆ ಇರ್ಬೇಕಿದ್ರೆ ಕೆಲವನ್ನು ನಾವು ತ್ಯಾಗ ಮಾಡ್ಬೇಕಾಗ್ತದೆ ಕೆಲವನ್ನೇ. ಇದು ನಿಮ್ಮ ಪ್ರೀತಿ ಪಾತ್ರರು ಇರ್ಬೋದು, ಯಾರಾದ್ರೂ ಇದ್ದಿರ್ಬೋದು. ಸೊ ನಿಮ್ಗೆ ಇಲ್ಲಿ ಏನೋ ಒಂದು ಮೆಸೇಜ್ ಸಿಗ್ತಾ ಇದೆ. ಅಂದ್ರೆ ಮೆಸೇಜ್ ಈಗ ಹೇಗಂತ ಹೇಳಿದ್ರೆ, ನಿಮ್ಗೆ ಜೀವನದಲ್ಲಿ ಎಲ್ಲಾನು ಕಣ್ಣಿಗೆ ಪಟ್ಟಿ ಕಟ್ಟಿದಾಗಿರ್ಬೋದು, ಏನು ಕಾಣಿಸದೇ ಇದ್ದಿರ್ಬೋದು. ಅಂದ್ರೆ ಇಲ್ಲಿ ತುಂಬಾನೇ ಹೋಪ್ಲೆಸ್ ಎನರ್ಜಿ ಇದೆ. ಅಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಅಥವಾ ಹೋಪ್ಲೆಸ್ ಎನರ್ಜಿ ಇದೆ. ತುಂಬಾನೇ ಅಂದ್ರೆ ದುಃಖದಲ್ಲಿದ್ದೀರಿ ನೀವು. ಇಲ್ಲಿ ಅಂದ್ರೆ ಸ್ಯಾಕ್ರಿಫೈಸ್ ಆಗಿದೆ ನಿಮ್ಗೆ. ಇಲ್ಲಿ ಕೆಲವರಿಗೆ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಾ ಇದೆ. ದ ಸರ್ಪೆಂಟ್, ಕೆಲವರಿಗೆ ಇಲ್ಲಿ ಹಾವು ಕಾಣಿಸ್ತಿರ್ಬೋದು ತುಂಬಾನೇ, ಅಥವಾ ನಿಮ್ದು ಕುಂಡಲಿನಿ ಶಕ್ತಿ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ತುಂಬಾನೇ ನಿಮ್ಗೆ ಪ್ರಾಬ್ಲಮ್ ಆಗ್ತಿರ್ಬೋದು. ಸೊ ಇಲ್ಲಿ ಚಕ್ರ ಬ್ಯಾಲೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ರೂಟ್ ಚಕ್ರದಿಂದ ಕ್ರೌನ್ ಚಕ್ರ ತನಕ ನಿಮ್ದು ಚಕ್ರ ಈಗ ಓಪನ್ ಆಗಿರ್ಬೋದು. ತುಂಬಾನೇ ಡಿಸ್ಬ್ಯಾಲೆನ್ಸ್ ಆಗ್ತದೆ ಇಲ್ಲಿ. ನಿಮ್ಗೆ ಇಲ್ಲಿ ಥರ್ಡ್ ಐ ಚಕ್ರನು ಓಪನ್ ಆಗ್ತಾ ಇದೆ. ಆದ್ರೆ ನೀವು ನೋಡ್ತಾ ಇಲ್ಲ ಅಷ್ಟೇ ನಿಮ್ಮ ಕಣ್ಣ ಮುಂದೆ ಏನಿದೆ ಅಂತ ಹೇಳಿ. ನೀವು ಇಲ್ಲಿ ಪ್ರೀತಿ ಪಾತ್ರರು ಕಳ್ಕೊಂಡದ್ದು ಅಥವಾ ಭೂಮಿ ಮೇಲೆ ಇರೋದ್ರ ಬಗ್ಗೆನೇ ನೋಡ್ತಿದ್ದೀರಿ. ಭೈರವಿ ಯೋಗಿನಿ ಮೆಸೇಜ್ ಇದು ಮೇಜರ್ ಚೇಂಜಸ್ ಇದೆ. ಇಲ್ಲಿ 3 ಮೇಜರ್ ಕಾರ್ಡ್ ಬಂದಿದೆ. ಇದು ಹೇಗಂತ ಹೇಳಿದ್ರೆ, ಈಗ ನೀವು ತುಂಬಾನೇ ನೀವೀಗ ಒಬ್ಬರೇ ಹೋರಾಡ್ತಿರ್ಬೋದು ಅಥವಾ ತುಂಬಾನೇ ನಿಮ್ಮ ಜಗಳ ಇರ್ಬೋದು, ಕನ್ಫ್ಯೂಷನ್ ಇದ್ದಿರ್ಬೋದು, ಹೋರಾಟ ಮಾಡ್ತಿರ್ಬೋದು. ಇಲ್ಲಿ ನೀವು ತುಂಬಾ ಹೋಪ್ಲೆಸ್ ಎನರ್ಜಿಯಲ್ಲಿದ್ದೀರಿ. ಅಂದ್ರೆ ಎಲ್ಲ ಬಿಟ್ಟು ನೀವು ಹೋಗ್ತಿದ್ದೀರಿ. ಅದರಲ್ಲಿ ಸ್ಯಾಕ್ರಿಫೈಸು ಬಂದಿದೆ. ಕೆಲವನ್ನು ನೀವು ಸ್ಯಾಕ್ರಿಫೈಸ್ ಮಾಡಿರ್ಬೋದು. ತುಂಬಾ ಕನ್ಫ್ಯೂಷನ್ ಎನರ್ಜಿ, ನಿಮ್ದು ಒಂಥರ ಲೈಫ್ ಒಂಥರ ಒಂದು ಎಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವು ಕೆಲವೊಮ್ಮೆ ನೀವು ಗುರು ಆಗ್ಬೋದು. ನಿಮ್ಮಲ್ಲಿ ಕೆಲವು ನೀವು ಆಕಲ್ಟ್ ಸೈನ್ಸ್ ಎಲ್ಲ ಕಲಿಬೋದು, ಅಥವಾ ನೀವೇನಾದರೂ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಬೇರೆ ಅಂಥದ್ದೇನಾದರೂ ನೀವು ಕಲಿಬೋದು. ಅಂದ್ರೆ ತುಂಬಾ ಆಕಲ್ಟ್ ಸೈನ್ಸ್ ಅಥವಾ ಎಸ್ಟ್ರಾಲಜಿ ಯಾವುದಾದ್ರೂ ಕಲಿಬೋದು. ಇಲ್ಲಿ ನೀವು ಗುರು ಆಗುವವರಿದ್ದೀರಿ ಕೆಲವರು. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ, ನೀವು ಕಮಿಟ್ಮೆಂಟಿಗೆ ನೋಡ್ತಾ ಇದ್ದಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಒಬ್ರು ಕಿಂಗ್ ಬರ್ತಿದ್ದಾರೆ ಕೆಲವರು ಕಮಿಟ್ಮೆಂಟಿಗೆ ನೋಡ್ತಾ ಇದ್ರೆ. ಇಲ್ಲಿ ಹೇಗಂತ ಹೇಳಿ, ನಿಮ್ಗೊಂದು ಥಿಂಕಿಂಗ್ ಅಲ್ಲಿ ನಿಮ್ಗೊಂದು ಪವರ್ಫುಲ್ ಥಿಂಕಿಂಗ್ ಬರ್ತಾ ಇದೆ. ನಿಮ್ದೊಂಥರ ಲೈಫ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಯೂನಿವರ್ಸ್ ಬಂದು ನಿಮ್ಗೆ ಏನೋ ಒಂದು ಐಡಿಯಾ ಕೊಡ್ತಿದ್ದಾರೆ. ಕೆಲವರು ನಿಮ್ದು ಡೈಮೆನ್ಷನ್ ಚೇಂಜ್ ಆಗ್ಬೋದು. 5th ಡೈಮೆನ್ಷನ್ಗೆ ಬರ್ಬೋದು ಕೆಲವರು. 5th ಡೈಮೆನ್ಷನ್ ಇಲ್ಲಿ ನಿಮ್ದು ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ನಿಮ್ದು ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. ಈಗ ನೀವು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಕೆಲವೊಮ್ಮೆ ಹೆದರಿಕೆ ಇರ್ಬೋದು, ಏನಾಗ್ತದೋ ಏನೋ ಅಂತ ಹೇಳಿ. ಇಲ್ಲಿ ಅಂದ್ರೆ ತುಂಬಾನೇ ನೀವು ಥಿಂಕಿಂಗ್ ಮಾಡ್ತಿದ್ದೀರಿ, ಏನು ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಬ್ಯಾಲೆನ್ಸ್ ಮಾಡ್ಲಾಗದೆ ಗೊತ್ತಾಗದೆ ಮುಂದೆ ಹೋಗ್ಬೇಕಾ ಬೇಡವಾ, ಇಲ್ಲಿ ಹೆಜ್ಜೆ ಇಡಬೇಕಾ ಬೇಡವಾ ಅಂತ ಹೇಳಿ ಒಂದು ಭರವಸೆ ತಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ. ಒಂದು ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ಒಂದು ಡಿಟರ್ಮಿನೇಷನ್ ಇಟ್ಟುಕೊಂಡು ಮುಂದೆ ಸಾಗಿ ಯೂನಿವರ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದೊಂಥರ ಸ್ಟಾರ್, ನಿಮ್ಗೆ ಇಲ್ಲಿ ಒಂದು ಸ್ಟಾರ್ ಬಂದಿದೆ ಎಲ್ಲ ಕಡೆ. ನಿಮ್ಗೊಂದೊಂಥರ ಸ್ಟಾರ್ ಚೇಂಜ್ ಆಗ್ಬೋದು, ಅಥವಾ ನೀವು ನಕ್ಷತ್ರಗಳ ಬಗ್ಗೆ ಕಲಿಬಹುದು. ಇಲ್ಲಿ ತುಂಬಾನೇ ಒಂದು ಹೋಪ್ ಬರ್ತಾ ಇದೆ ನಿಮ್ಗೆ ಜೀವನದಲ್ಲಿ. ಇಷ್ಟ ತನಕ ಇರೋದ ಹೋಪ್ ಬರ್ತಾ ಇದೆ. ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ. ಮೇಜರ್ ಕಾರ್ಡ್ ಮೂನ್. ಇಲ್ಲಿ ಕ್ವೀನ್ ಆಫ್ ಫೈರ್,
ಇಲ್ಲಿ ನೀವು ಒಂಥರ ಈಗ ನಿಮ್ದು ಲೈಫಲ್ಲಿ ಏನೋ ಎಂಡ್ ಆಗ್ತಿರ್ಬೋದು ಈಗ ಲೈಫಲ್ಲಿ. ಸೊ ತುಂಬ ಸ್ವಲ್ಪ ಟೈಮ್ ನೀವು ಕಾದ್ರೆ ಒಳ್ಳೆಯದು, ಅಂದರೆ ಕಾಯಬೇಕಾಗ್ತದೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಲೆನ್ಸ್ ಇಲ್ಲ, ಮನಸ್ಸಲ್ಲಿ ಇರ್ಬೋದು ಅಥವಾ ಮನಸ್ಸಿಂದ ಹೊರಗೆ ಇರ್ಬೋದು, ಫಿಸಿಕಲಿ ಇರ್ಬೋದು. ಇಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್, ಎಲ್ಲದರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೀವು ತುಂಬ ಮೂಡಿ ಪರ್ಸನ್ ಇರ್ಬೋದು, ಅಥವಾ ನೀವು ಸುತ್ತಮುತ್ತಲಿದ್ದವರ ಮಾತು ಕೇಳ್ತಿರ್ಬೋದು. ಸೊ ನಿಮ್ಮ ಡಿಸಿಷನ್, ನಿಮ್ಮ ಇಂಟ್ಯೂಷನ್ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಇದೆ. ನೀವು ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ನಿಮ್ಗೆ ಚಾಯ್ಸ್ ಇರ್ಬೋದು ಲೈಫಲ್ಲಿ, ಯಾವುದು ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಅಥವಾ ನಿಮ್ಗೆ ಇಲ್ಲಿ ಯೂನಿವರ್ಸ್ ಎಲ್ಲಾನು ಕೀ ಕೊಟ್ಟಿದ್ದಾರೆ. ಅಂದ್ರೆ ಹೇಗೆ ನೀವು ಚಾಯ್ಸ್ ಮಾಡಬೇಕು, ಹೇಗೆ ಇದು ಎಲ್ಲಾನು ನಿಮ್ಗೆ ಪವರ್ ಇದೆ, ಆದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಆ ಲಾಕ್ ತಗೊಂಡು ಬಾಗಿಲು ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೀಗ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದ್ದೀರಾ, ನನಗೆ ಯಾರಿಲ್ಲ ಅಥವಾ ಏನು ದಾರಿ ಕಾಣಿಸ್ತಾ ಇಲ್ಲ ಅಂತೇಳಿ, ಅದರ ಕೀ ನಿಮ್ಮ ಹತ್ರನೇ ಇದೆ. ಸೊ ನಿಮ್ಮ ಹತ್ರ ಕೀ ತಗೊಂಡು ಮುಂದೆ ಬ್ಯಾಲೆನ್ಸ್ ಮಾಡ್ಕೊಂಡು ಸಾಗಿ. ಹೊಸದೊಂದು ಒಂದು ಫೈರಿ ಪ್ಯಾಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಥವಾ ನೀವು ರಿಲೇಶನ್ಶಿಪ್ ಬಗ್ಗೆ ನೋಡ್ತಿರ್ಬೋದು, ಅದರ ಕೀ ನಿಮ್ಮಲ್ಲೇ ಇದೆ. ಸೊ ಇಲ್ಲಿ ಹೊಸದೇನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟಾರ್ಟ್ ಆಗೋದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟಾರ್ಟ್ ಆಗ್ತದೆ ನಿಮ್ಮ ಜೀವನದಲ್ಲಿ, ಹೊಸದೇನೋ ಒಂದು ರಿಲೇಶನ್ಶಿಪ್. ಸೊ ನಿಮ್ಗೆ ಇದ್ರ ಬಗ್ಗೆ ಥಿಂಕಿಂಗ್ ತುಂಬಾನೇ, ನೀವು ಕ್ಲಿಯರ್ ಆಗಿ ಕನ್ಫ್ಯೂಷನ್ ಎನರ್ಜಿಯಿಂದ ಹೊರಗೆ ಬಂದು ಕ್ಲಿಯರ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಬ್ಯಾಲೆನ್ಸ್, ಕ್ಲಿಯರ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 5 ಸೆಲೆಕ್ಟ್ ಮಾಡಿದವರಿಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್. Peacekeeper, let go of the need to be right. Broken arrow, embrace the energy of peace. Release the old rest. ವಾರಿಯರ್, ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್. ಇಲ್ಲಿ ನಿಮಗೆ ತುಂಬ ಹೆದರಿಕೆ ಇದೆ, ಬ್ಯಾಲೆನ್ಸ್ ಇಲ್ಲ ನಿಮ್ಮ ಜೀವನದಲ್ಲಿ, ತುಂಬಾ ಹೆದರಿಕೆ ಇರ್ಬೋದು ಅಥವಾ ಸ್ಟ್ರಾಂಗ್ ಇಲ್ಲದೆ ಇದ್ದಿರ್ಬೋದು. ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಫಿಯರ್ಲೆಸ್ ಆಗಿರಿ, ಸ್ಟ್ರಾಂಗ್ ಆಗಿ ಅಂತ ಹೇಳ್ತಿದ್ದಾರೆ. ಮೂವ್ ಇನ್ ಎ ನ್ಯೂ ಡೈರೆಕ್ಷನ್, ಹೊಸ ಡೈರೆಕ್ಷನಲ್ಲೇ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಒಂದು ಏನೋ ಮೇಜರ್ ಎಂಡ್ ಆಗ್ತಿರ್ಬೋದು. ಸೊ ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್ ಅಂತ ಹೇಳಿದ್ದಾರೆ. ಹಳೆಯದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ದ ಎನರ್ಜಿ ಆಫ್ ಪೀಸ್, ಒಂದು ಪೀಸನ್ನು ಎಂಬ್ರೇಸ್ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಜೀವನದಲ್ಲಿ ತುಂಬ ಶಾಂತಿ ಬರಲಿ. ಅಂದರೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಿ, ತುಂಬ ಮನಸ್ಸಿಗೆ ತುಂಬ ನೆಗೆಟಿವ್ ಥಿಂಕಿಂಗ್ ಎಲ್ಲ ಆಗ್ತಿರ್ಬೋದು, ಅದರಿಂದ ಹೊರಗೆ ಬನ್ನಿ, ಶಾಂತಿಯಿಂದ ಇರಿ ಅಂತ ಹೇಳ್ತಿದ್ದಾರೆ. ಶೆಡ್ ದ ಓಲ್ಡ್ ಸ್ಕಿನ್, ನಿಮ್ಮದು ಓಲ್ಡ್ ಸ್ಕಿನ್ ಏನಿದೆಯಾ ಅಂದರೆ ಹೊಸ ಬದಲಾವಣೆ ತನ್ನಿ, ಹೊಸ ಡೈರೆಕ್ಷನ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಲೆಟ್ ಗೋ ಆಫ್ ದ ನೀಡ್ ಟು ಬಿ ದ ರೈಟ್ ಅಂತೇಳಿ. ಅಂದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ನನಗೆ ಬೇಕೇ ಬೇಕು ಅನ್ನೋದು ಇದರಲ್ಲಿ ಇರಬೇಡಿ, ಎಲ್ಲವನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಲವೊಮ್ಮೆ ನಾವು ಬೇಕು ಅಂದ್ಕೊಂಡು ಅದು ನಮಗೆ ಸಿಗ್ಲಿಲ್ಲ ಅಂತ ಹೇಳಿದಾಗ ನಮಗೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಸೊ ಅದನ್ನೆಲ್ಲ ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಬಂದದನ್ನು ಬಂದ ಹಾಗೆ ಸ್ವೀಕರಿಸಿ ಅಂತ ಹೇಳಿ. ಇಲ್ಲಿ ನೀವು ಡೈರೆಕ್ಷನ್, ಹೊಸ ಡೈರೆಕ್ಷನಲ್ಲಿ ಹೋಗ್ಬೇಕಾ, ತುಂಬಾ ಇಂಪಾರ್ಟೆಂಟ್, ಪೀಸಲ್ಲಿ ಇರಬೇಕಾದದ್ದು. ಸೊ ಇದು ಫೈಲ್ ನಂಬರ್ 5 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.